ಕರ್ನಾಟಕದ ಮಣ್ಣುಗಳು. ಓಕೆ, ಇದ್ರ ಬಗ್ಗೆ ಏನು ಜಾಸ್ತಿ ಇಲ್ಲ, ಒಂದೇ ಮ್ಯಾಪಲ್ಲಿ ನಾವು ಕ್ಲಿಯರ್ ಮಾಡ್ಕೋಬೋದು. ಇದೊಂದು ಮ್ಯಾಪ್ ನೀಟಾಗಿ ನಿಮಗೆ 9th ಕ್ಲಾಸಲ್ಲಿ ಸಿಗುತ್ತೆ. ಈ ಮ್ಯಾಪು ಇದೊಂದೇ ಮ್ಯಾಪ್ ಇಟ್ಕೊಂಡು ನೀವು ಒಂದೇ ಸೀಟಲ್ಲಿ ಇದ್ರ ಬಗ್ಗೆ ಎಲ್ಲ ವಿಚಾರ ಕ್ಲಿಯರ್ ಮಾಡ್ಕೋಬೋದು. ಕರ್ನಾಟಕದಲ್ಲಿ 4 ರೀತಿ ಮಣ್ಣು ಕಂಡುಬರುತ್ತೆ. ಕರ್ನಾಟಕದಲ್ಲಿ ಎಷ್ಟು ರೀತಿ ಮಣ್ಣುಗಳು ಕಂಡುಬರೋದು? 4 ಪ್ರಮುಖವಾಗಿ ಬಂದಾಗ. ಒಂದು ಕರಾವಳಿ ಏರಿಯಾ ಅಂತ ಡಿಸ್ಕಷನ್ ಮಾಡಿದೆವ, ಪ್ರಾಕೃತಿಕ ವಿಭಾಗ ನಾವು ಡಿಸ್ಕಷನ್ ಮಾಡಿದೆವಲ್ಲ, ಆ ಮ್ಯಾಪ್ ನೀವು ಇಲ್ಲ ಏನು ಮಾಡಬೇಕು, ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಕರಾವಳಿ ಮೈದಾನದಲ್ಲಿ ಒಂದು ರೀತಿಯ ಮಣ್ಣು ಕಂಡುಬರುತ್ತೆ. ಇದಕ್ಕೆ ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಕರೀತಾರೆ. ಇಲ್ಲಿ ಪಕ್ಕದಲ್ಲೇ ಕೊಟ್ಟಿರ್ತಾರೆ ಅವರು, ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಏನು ಕಾಣಿಸ್ತಾ ಇದೆ ಅಲ್ವಾ, ಇದೆಲ್ಲ ಯಾವ ಏರಿಯಾ ಪ್ರಾಕೃತಿಕವಾಗಿ ಬಂದಾಗ? ವೆಸ್ಟರ್ನ್ ಘಾಟ್ಸ್ ಏರಿಯಾ. ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಕಂಡುಬರುತ್ತೆ ನಿಮಗೆ, ಜಂಬಿಟ್ಟಿಗೆ ಮಣ್ಣು ಅಂತ ಹೇಳೋದು. ಓಕೆನಾ? ಪ್ರಾಕೃತಿಕವಾಗಿ ಬಂದಾಗ ಇದನ್ನು ನಾವು ಏನಂತ ಹೇಳಿದ್ದೇವೆ, ನಾವು ಉತ್ತರದ ಮೈದಾನ ಅಂತ ಹೇಳಿದ್ದೇವೆ. ಉತ್ತರದ ಮೈದಾನದಲ್ಲಿ ಕಪ್ಪು ಮಣ್ಣು ಕಂಡುಬರುತ್ತೆ. ದಕ್ಷಿಣದ ಮೈದಾನದಲ್ಲಿ ಬಂದಾಗ ರೆಡ್ ಸಾಯಿಲ್ ಕಂಡುಬರುತ್ತೆ. ಎಕ್ಸಾಮಲ್ಲಿ ನಿಮಗೆ ಇದೇ ರೀತಿ ಕ್ವಶನ್ ಕೇಳ್ಬೋದು. ಲ್ಯಾಟ್ರೈಟ್ ಸಾಯಿಲ್ ಕರ್ನಾಟಕದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾರೆ ನಿಮಗೆ. ಲ್ಯಾಟ್ರೈಟ್ ಸಾಯಿಲ್ ಯಾವ ಭಾಗದಲ್ಲಿ ಕಂಡುಬರುತ್ತೆ? ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಕಂಡುಬರುತ್ತೆ. ನೀವೇನು ಮಾಡಬೇಕು, ಪ್ರಾಕೃತಿಕ ವಿಭಾಗದ ಮ್ಯಾಪನ್ನು ಇದ್ರ ಜೊತೆ ಹೋಲಿಕೆ ಮಾಡ್ಕೋಬೇಕು ನೀವು. ಉತ್ತರದ ಮೈದಾನದಲ್ಲಿ ಯಾವ ಮಣ್ಣು ಕಂಡುಬರುತ್ತೆ? ಬ್ಲ್ಯಾಕ್ ಸಾಯಿಲು. ದಕ್ಷಿಣ ಮೈದಾನದಲ್ಲಿ ಯಾವ ಸಾಯಿಲ್ ಕಂಡುಬರುತ್ತೆ? ರೆಡ್ ಸಾಯಿಲ್ ಕಂಡುಬರುತ್ತೆ. ಇಷ್ಟು ಕ್ಲಿಯರ್ ಆಗಿ ಗೊತ್ತಿರ್ಬೇಕು ನಿಮಗೆ. ಇದ್ರ ಮೇಲೇ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ. ಕ್ಲಿಯರ್ ಆಗುತ್ತಾ? ಇದನ್ನೇ ಸ್ವಲ್ಪ ಡೆಪ್ತ್ ಆಗಿ ಬಂದಾಗ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಮಣ್ಣು ಕಂಡುಬರುತ್ತೆ ಅಂತ ಕೇಳ್ಬೋದು ನಿಮಗೆ. ಯಾವ್ದು ಕಂಡುಬರುತ್ತೆ? ನಮಗೆ ರೆಡ್ಡು ಕಾಣಿಸಲ್ಲ ಸರ್, ಈ ಕಡೆ ಬ್ಲ್ಯಾಕು ಕಾಣಿಸಲ್ಲ ಅಂತ ಅನಿಸ್ಬೋದು. ಇನ್ನು ನಾವು ಬೈಫರ್ಗೇಷನ್ ಮಾಡಿದ್ರೆ 9 ರೀತಿ ಮಣ್ಣು ಗುರುತಿಸ್ತೇವೆ. ಓಕೆನಾ? ಅಷ್ಟೇನು ಡೆಪ್ತ್ ಬೇಕಾಗಿಲ್ಲ ನಮಗೆ, ನಾವೇನಾದ್ರೂ ಅಲ್ಲಿ ರಿಸರ್ಚ್ ಮಾಡಬೇಕಾಗಿಲ್ಲ. ನಮಗೆ ಕಾಮನ್ ಆಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳೋದು ಇವು 4 ರೀತಿ ಮಣ್ಣುಗಳು. ಕ್ಲಿಯರ್ ಆಗುತ್ತಾ? ಓಕೆ, ಒಂದು ಕರಾವಳಿಯ ಮೆಕ್ಕಲು ಮಣ್ಣು ಯಾವ ಏರಿಯಾದಲ್ಲಿ ಕಂಡುಬರುತ್ತೆ? ಹೆಸರಲ್ಲೇ ಇರುತ್ತೆ ಅದು. ಓಕೆನಾ? ಅದೇನು ನಾವು ಸ್ಪೆಷಲಾಗಿ ನೆನ್ಪಿಟ್ಕೋಬೇಕಾಗಿಲ್ಲ. ಲ್ಯಾಟ್ರೈಟ್ ಸಾಯಿಲ್ ಎಲ್ಲಿ ಕಂಡುಬರುತ್ತೆ? ಇದು ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗಬೇಕು, ಅದ್ರ ಜೊತೆ ಬಿಸಿಲು ಇರಬೇಕು, ಅಂಥ ಏರಿಯಾದಲ್ಲಿ ಲ್ಯಾಟ್ರೈಟ್ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತೆ. ಉತ್ತರ ಮೈದಾನ ಅಥವಾ ಉತ್ತರ ಕರ್ನಾಟಕ ಯಾವ ಮಣ್ಣು? ಕಪ್ಪು ಮಣ್ಣು. ದಕ್ಷಿಣ ಮೈದಾನ ಅಥವಾ ದಕ್ಷಿಣ ಕರ್ನಾಟಕ ರೈಟ್, ರೆಡ್ ಸಾಯಿಲ್. ಇಷ್ಟು ಅಕ್ಯುರೇಟ್ ಆಗಿ ಗೊತ್ತಿರಬೇಕು. ಮಿಡಲಲ್ಲಿ ನಿಮಗೆ ಡೌಟ್ ಬರ್ತಾ ಇರುತ್ತೆ, ಇಲ್ಲೊಂದು ಸ್ವಲ್ಪ ಎಲ್ಲೆಲ್ಲೋ ರೆಡ್ ಕಾಣಿಸ್ತಾ ಇದೆಯಲ್ಲ ಅಂತ ಅನಿಸುತ್ತೆ, ಇಲ್ಲೊಂದು ಸ್ವಲ್ಪ ರೆಡ್ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಈ ಉತ್ತರ ಕರ್ನಾಟಕದಲ್ಲೂ ಕೂಡ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ರೆಡ್ ಸಾಯಿಲ್ ಕಂಡುಬರುತ್ತೆ. ಆ ಮಣ್ಣಿಗೆ ಮಸಾರಿ ಮಣ್ಣು ಅಂತ ಕರೀತಾರೆ, ಮಸಾರಿ ಸಾಯಿಲ್ ಅಂತ. ಅದೊಂದು ಸ್ವಲ್ಪ ಸ್ಪೆಷಲ್ ಆಗಿ ನೆನ್ಪಿಟ್ಕೋಬೇಕು ನೀವು. ಅಲ್ಲೇ ಯಾರೋ ಮಾರ್ಕ್ ಹಾಕಿ ನೋಟ್ ಮಾಡ್ಕೋಬೋದು. ಇನ್ ಕೇಸ್ ನಿಮ್ಮ ಹತ್ರ ಪ್ರಿಂಟೆಡ್ ಇದು ಇದ್ರೆ ಅಲ್ಲೇ ಯಾರೋ ಮಾರ್ಕ್ ಹಾಕಿ ಮಸಾರಿ ಸಾಯಿಲ್ ಅಂತ ಬರ್ಕೋಬೇಕದು. ಎಕ್ಸಾಮಲ್ಲಿ ಏನು ಕೇಳ್ತಾರಂದ್ರೆ ಮಸಾರಿ ಸಾಯಿಲ್ ಎಲ್ಲಿ ಕಂಡುಬರುತ್ತೆ ಅಂತ ಕೇಳ್ಬಿಡ್ತಾರೆ ನಿಮಗೆ. ಇದು ಮಸಾರಿ ಸಾಯಿಲ್ ಎಲ್ಲಿ ಕಂಡುಬರುತ್ತೆ? ಇದು ಉತ್ತರ ಕರ್ನಾಟಕ ಅಂದ ತಕ್ಷಣಕ್ಕೆ, ಉತ್ತರ ಮೈದಾನ ಅಂದ ತಕ್ಷಣಕ್ಕೆ ನಮಗೆ ರೆಡ್ ಬ್ಲ್ಯಾಕ್ ಸಾಯಿಲ್ ಅಂತ ಗೊತ್ತಿರುವಂಥ ವಿಚಾರ. ಉತ್ತರ ಮೈದಾನದ ಕೆಲವೊಂದು ಪ್ರದೇಶದಲ್ಲಿ ಅಲ್ಲಲ್ಲಿ ಕೆಂಪು ಮಣ್ಣು ಕಂಡುಬರುತ್ತೆ. ಆ ರೆಡ್ ಸಾಯಿಲಿಗೆ ಮಸಾರಿ ಸಾಯಿಲ್ ಅಂತ ಕರೆಯೋದಷ್ಟೇ. ಅದೊಂದು ಸ್ವಲ್ಪ ನೆನ್ಪಿಟ್ಕೋಬೇಕಷ್ಟೆ. ಓಕೆ, ಬಿಟ್ಟರೆ ಇನ್ನೊಂದು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಇದೆಲ್ಲ ಲ್ಯಾಟ್ರೈಟ್ ಸಾಯಿಲ್ ಇದೆಲ್ಲ. ಇದು ಈ ಲ್ಯಾಟ್ರೈಟ್ ಸಾಯಿಲ್ ಏನಿದೆ ಅಲ್ವಾ, ಇಲ್ಲೊಂದು ಸ್ವಲ್ಪ ಕಂಡು ಬರ್ತಾ ಇದೆ. ಬೆಂಗಳೂರು ಕೋಲಾರ ಏರಿಯಾದಲ್ಲಿ ಒಂದು ಸ್ವಲ್ಪ ಕಂಡು ಬರ್ತಾ ಇದೆ, ಇಲ್ಲೊಂದು ಸ್ವಲ್ಪ ಕಂಡು ಬರ್ತಾ ಇದೆ. ಅದೊಂದು ಸ್ವಲ್ಪ ಅಬ್ಸರ್ವ್ ಮಾಡಬೇಕಷ್ಟೆ. ರಿಮೈನಿಂಗ್ ಎಲ್ಲವೂ ಕೂಡ ಅದೇ ಚಾರ್ಟಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ನಿಮಗಿದು 9th ಕ್ಲಾಸಲ್ಲೇ ಸಿಗುತ್ತೆ. ಇದೊಂದೇ ಮ್ಯಾಪಲ್ಲಿ ಎಲ್ಲ ಇಡೀ ಮಣ್ಣಿಗೆ ರಿಲೇಟೆಡ್ ಆಗಿ ಬಂದಾಗ ಎಲ್ಲ ಪಾಯಿಂಟ್ಸ್ ಅಲ್ಲೇ ನೋಟ್ ಮಾಡ್ಕೋಬೇಕು. ಮತ್ತೇನಾದರೂ ಸ್ಪೆಷಾಲಿಟಿ ಇದ್ದರೆ ನೆನ್ಪಿಟ್ಕೊಳ್ಳೋಣ. ಲ್ಯಾಟ್ರೈಟ್ ಸಾಯಿಲ್ ಏನಿದೆ ಅಲ್ವಾ, ಯಾವ ಬೆಳೆಗೆ ಸೂಕ್ತ? ಇದು ಯಾವ ಬೆಳೆ ಬೆಳೀತಾರೆ ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ? ಕಾಫಿ, ಟೀ, ರಬ್ಬರ್, ಓಕೆನಾ, ಏಲಕ್ಕಿ ಆಗಿರ್ಬೋದು. ಏನು ನಾವು ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಬೆಳೆಗಳೇನು ನೋಡ್ತೇವಲ್ವಾ, ಈವನ್ ಗೋಡಂಬಿ ಆಗಿರ್ಬೋದು, ಅಂಥದಕ್ಕೆಲ್ಲ ಸೂಟೇಬಲ್ ಅದು. ಕ್ಲಿಯರ್ ಆಗುತ್ತಾ? ರೆಡ್ ಸಾಯಿಲು ಏನು ಬೆಳಿತೀರಿ ನೀವೆಲ್ಲ ಈಗ? ಓಕೆ, ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಅದಕ್ಕೆ ಸೂಟೇಬಲ್ಲು. ಬ್ಲ್ಯಾಕ್ ಸಾಯಿಲು ಜೋಳಕ್ಕೆ ಫೇಮಸ್, ಜೋಳ ಮತ್ತು ಹತ್ತಿಗೆ ಫೇಮಸ್. ಅದು ಕಾಟನ್ ಮತ್ತು ಜೋಳಕ್ಕೆ ಫೇಮಸ್ ಆಗಿರೋದು. ಮತ್ತು ಇನ್ನೊಂದು ಗೊತ್ತಿರಬೇಕು ನಿಮಗೆ, ಬ್ಲ್ಯಾಕ್ ಸಾಯಿಲು ಮತ್ತು ರೆಡ್ ಸಾಯಿಲ್ ಎರಡು ಕಂಪೇರ್ ಮಾಡಿದಾಗ ಯಾವುದು ಜಾಸ್ತಿ ನೀರು ಹಿಡಿದಿಟ್ಕೊಳ್ಳುತ್ತೆ? ಯಾವ್ದು ಇಟ್ಕೊಳ್ಳುತ್ತೆ? ಬ್ಲ್ಯಾಕ್ ಮತ್ತು ರೆಡ್ಡನ್ನು ಕಂಪೇರ್ ಮಾಡಿದಾಗ ಹೆಚ್ಚು ದಿನದವರೆಗೆ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಯಾವ ಮಣ್ಣಿಗಿರೋದು? ಇಂಥವೆಲ್ಲ ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ. ರೆಡ್ ಸಾಯಿಲ್ ಭಾಳ ದಿನದವರೆಗೂ
ನೀರು ಹಿಡಿದಿಟ್ಕೊಳ್ಳೋಂಥ ಸಾಮರ್ಥ್ಯ ಇರೋದಿಲ್ಲ, ಬೇಗನೆ ನೀರನ್ನು ಬಿಡುತ್ತೆ, ಅದು ತೇವಾಂಶವನ್ನು ಕಳೆದುಕೊಳ್ಳುತ್ತೆ. ನೀವು ನಾರ್ತ್ ಕರ್ನಾಟಕ ಏನಾದರೂ ಬಂದರೆ ಗೊತ್ತಿರುತ್ತೆ ನಿಮಗೆ, ಮಳೆ ಬಂತಂದರೆ ಹೆಚ್ಚು ಕಡಿಮೆ ಜಮೀನಲ್ಲಿ ಒಂದು ವಾರದವರೆಗೂ ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ, ಅಷ್ಟೊಂದು ಕೆಸರಾಗಿರುತ್ತೆ. ಬಿಕಾಸ್ ಜೇಡಿ ಕಣಗಳೇನಿರ್ತಾವಲ್ವ ಅದು ನೀರನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಇರುತ್ತೆ. ರೆಡ್ ಸಾಯಿಲಲ್ಲಿ ಆ ರೀತಿ ಸೂಕ್ಷ್ಮ ಕಣಗಳು ಕಂಡುಬರೋದಿಲ್ಲ, ಹಾಗಾಗಿ ಇದು ನೀರನ್ನು ಬೇಗ ಬಿಡುತ್ತೆ ಅಂತ ಹೇಳ್ಬೋದು. ಈ ರೀತಿ ಕೆಲವೊಂದ್ಸರಿ ಬೈಫರ್ಗೇಷನ್ ಮಾಡಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಯಾವ ಪ್ರಾಕೃತಿಕ ವಿಭಾಗದಲ್ಲಿ ಯಾವ ಮಣ್ಣು ಕಂಡು ಬರುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಕ್ಲಿಯರ್ ಆಗುತ್ತಾ? 4 ಪ್ರಾಕೃತಿಕ ವಿಭಾಗಗಳಿದ್ದಾವೆ, 4 ರೀತಿಯ ಮಣ್ಣುಗಳು ಕಂಡುಬರ್ತಾವೆ. ಇನ್ ಕೇಸ್ ಎಕ್ಸಾಮಲ್ಲಿ ನಿಮಗೆ ಡಿಸ್ಟಿಕ್ ಅನ್ನು ಬೇಸ್ ಆಗಿಟ್ಕೊಂಡು ಕೂಡ ಕ್ವಶನ್ ಕೇಳ್ಬೋದು, ಕೆಲವೊಂದು ಬಾರಿ ಮಾತ್ರ ಕೇಳ್ಬೋದು. ಆವಾಗಲೂ ನೀವೇನು ಮಾಡಬೇಕು, ಗೆಸ್ ಮಾಡುವಂಥ ಒಂದು ಸಾಮರ್ಥ್ಯ ಇರಬೇಕು. ನೀವೆಲ್ಲ 31 ಜಿಲ್ಲೆ ನೆನ್ಪಿಟ್ಕೊಂಡು 31 ಜಿಲ್ಲೆ ಬೈಪಾಟ್ ಮಾಡಲಿಕ್ಕೆ ಯಾರಿಂದೂ ಆಗಲ್ಲ. ಮತ್ತು ಒಂದೊಂದು ಜಿಲ್ಲೆಯಲ್ಲಿ 2 ರೀತಿ ಮಣ್ಣು ಕಂಡುಬರುವಂಥ ಪಾಸಿಬಿಲಿಟಿ ಇರುತ್ತೆ. ಹಾಸನಲ್ಲಿ ಬಂದಾಗಲೂ ಅಷ್ಟೇ. ಈಗ ಈ ಸಕಲೇಶ್ಪುರ ಏರಿಯಾ ಎಲ್ಲ ದಾಟ್ಕೊಂಡು ಹೋದಾಗ ನಮಗೆಲ್ಲ ಏನು ಸಿಗ್ಬೋದಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಸಿಗುತ್ತೆ, ಈ ಕಡೆ ಬಂದಾಗೆಲ್ಲ ರೆಡ್ ಸಾಯಿಲ್ ಸಿಗುತ್ತೆ. ನೀವು ಹಾಸನದವ್ರು ಇದ್ರೆ ಚೆನ್ನಾಗಿ ನೆನ್ಪಿಟ್ಕೊಳ್ತೀರಾ, ಯಾರೋ ಬೇರೆ ಡಿಸ್ಟಿಕ್ದವ್ರಲ್ಲಿ ನೆನ್ಪಿಟ್ಕೋಬೇಕು. ಹಾಗಾಗಿ ಡಿಸ್ಟಿಕ್ ಏನು ಕೇಳಲ್ಲ, ಪ್ರಾಕೃತಿಕ ವಿಭಾಗವನ್ನು ಬೇಸ್ ಆಗಿಟ್ಕೊಂಡು ನಿಮಗೆ ಮಣ್ಣನ್ನು ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. 4 ರೀತಿ ಮಣ್ಣು ಎಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು. 4 ಪ್ರಾಕೃತಿಕ ವಿಭಾಗದಲ್ಲೂ ಒಂದೊಂದು ರೀತಿ ಮಣ್ಣು ಇರೋದು ಕಂಡುಬರುತ್ತೆ. ಯಾವ ಮಣ್ಣು ಯಾವ ಬೆಳೆಗೆ ಸೂಟೇಬಲ್ ಅನ್ನೋದು ಗೊತ್ತಿರಬೇಕು ನಿಮಗೆ. ಸ್ಪೆಷಲಿ ಕಾಫಿ, ಟೀ, ರಬ್ಬರ್ಗೆ ಲ್ಯಾಟ್ರೈಟ್ ಸಾಯಿಲ್ ಕ್ಲಿಯರ್ ಆಗಿ ಗೊತ್ತಿರಬೇಕು. ಕಾಟನ್ಗೆ ಬ್ಲ್ಯಾಕ್ ಸಾಯಿಲ್ ಕ್ಲಿಯರ್ ಆಗಿ ಗೊತ್ತಿರಬೇಕು. ರಾಗಿ, ತರಕಾರಿ ಇಂಥವಕ್ಕೆಲ್ಲ ರೆಡ್ ಸಾಯಿಲ್ ಬೆಟರ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಿರಬೇಕು. ಮಸಾರಿ ಸಾಯಿಲ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗಿ ನೆನ್ಪಿಟ್ಕೋಬೇಕು. ಇದಿಷ್ಟರಲ್ಲೇ ಸಾಯಿಲ್ಸ್ ಎಲ್ಲ ನಿಮ್ಗೆ ಕ್ಲಿಯರ್ ಆಗಿಬಿಡುತ್ತೆ. ಇದು ಬಿಟ್ಟು ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನು ಬೇಕೀಗ? ಕಪ್ಪು ಮಣ್ಣು ಕಪ್ಪ ಕಾಣಲಿಕ್ಕೆ ಏನು ಕಾರಣ ಅನ್ನೋದು, ರೆಡ್ ಸಾಯಿಲ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅನ್ನೋದಿರುತ್ತೆ. ಇದು ನೀವು ಆಲ್ರೆಡಿ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಓದಿದ್ರೆ ಇಲ್ಲೂ ಕೂಡ ಅದೇ ಪಾಯಿಂಟ್ಸ್ ರಿಪೀಟ್ ಆಗುತ್ತೆ ಅಷ್ಟೇ. ಕ್ಲಿಯರ್ ಆಗುತ್ತಾ? ಅಲ್ಲಿ ಆಲ್ರೆಡಿ ಓದಿದ್ರಂದ್ರೆ ಆಲ್ರೆಡಿ ಇಲ್ಲಿ ಅದು ಕ್ಲಿಯರ್ ಆಗುತ್ತೆ. ಅಗೇನ್ ಅದು ನೋಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ನಿಮಗೆ. ಬೇಸಲ್ಲಿ ಓದಿರ್ತೀರಿ. ಈಗ ಬ್ಲ್ಯಾಕ್ ಸಾಯಿಲ್ ಎಲ್ಲ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತೇವೆ ನಾವೀಗ. ಅದು ವರ್ಡಲ್ಲಿ ಎಲ್ಲೋದ್ರೂ ಅದೇ ಪಾಯಿಂಟ್ಸ್ ಕಾಮನ್ ಆಗ್ತಾ ಇರುತ್ತೆ ನಿಮಗೆ. ಅಲ್ಲೋದ್ರೆ ಒಂದು ಸ್ಕಿಪ್ ಮಾಡಿ ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ರೀತಿ ಮಣ್ಣು ಕಂಡುಬರುತ್ತೆ ಅನ್ನೋದು ಗೊತ್ತಿರಬೇಕು. ಇದು ಕರಾವಳಿ ಮೈದಾನದಲ್ಲಿ ಕಂಡುಬರುವಂಥ ಮಣ್ಣಿನ ಏರಿಯಾ. ಇದು ನದಿಗಳೆಲ್ಲ ತೆಗೆದುಕೊಂಡು ಬರ್ತಾ ಇರ್ತವೆ ತಮ್ಮ ಜೊತೆ ವಸ್ತುಗಳು. ಸಮುದ್ರ ಕೂಡ ಈ ಕಡೆಯಿಂದ ವಸ್ತುಗಳನ್ನು ತೆಗೆದುಕೊಂಡು ಬರ್ತಾ ಇರುತ್ತೆ. ಈ ಭಾಗದಲ್ಲಿ ನಾವು ಅದನ್ನು ನೋಡ್ಬೋದಾಗಿದೆ. ಇನ್ನು ಜಂಬಿಟ್ಟಿಗೆ ಮಣ್ಣು ಆಲ್ರೆಡಿ ನಾನು ಹೇಳಿದೆ, ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಕಂಡು ಬರುತ್ತೆ ಅಂತ. ಹೆಚ್ಚು ಮಳೆ ಆಗಬೇಕು, ಮತ್ತು ಅದ್ರ ಜೊತೆ ಉಷ್ಣತೆ ಕೂಡ ಇರಬೇಕಲ್ಲ, ಬಿಸಿಲು ಕೂಡ ಇರಬೇಕು. ಈಗ ನಾವು ಅನ್ಭವಿಸ್ತಾ ಇದ್ದೇವಲ್ವ, ಬೇಸಿಗೆ ಬಿಸಿಲೇನಿದೆ ಅಲ್ವಾ, ಈ ರೀತಿ ಟೆಂಪ್ರೇಚರ್ ಇರಬೇಕು. ಮಳೆಗಾಲದಲ್ಲಿ ಹೆವಿ ರೈನ್ಫಾಲ್ ಕೂಡ ಆಗ್ತಾ ಇರಬೇಕು. ಎರಡೂ ಇರುವಂಥ ಏರಿಯಾದಲ್ಲಿ ಮಾತ್ರ ಲ್ಯಾಟ್ರೈಟ್ ಸಾಯಿಲ್ ಕಂಡು ಬರುತ್ತೆ. ಅದು ಕೂಡ ಗೊತ್ತಿರಬೇಕು. ಇನ್ನೊಂದು ಸ್ಪೆಷಲ್ ಫ್ಯೂಚರ್ ಇದೆ ಇದರದ್ದು. ಮಳೆಗಾಲದಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಬಹಳ ಸಾಫ್ಟ್ ಆಗಿರುತ್ತೆ. ಅದೇ ನಾವು ಸಮ್ಮರ್ ಸೀಸನ್ ಎಲ್ಲ ಬಂದರೆ ಬಹಳ ಗಟ್ಟಿ ಕಲ್ಲಾಗಿಬಿಡುತ್ತೆ. ಅದು ಅದರದ್ದೊಂದು ಸ್ಪೆಷಲ್ ಆದಂಥ ಫ್ಯೂಚರು. ಮತ್ತು ಇನ್ನೊಂದು ನಿಮಗೆ ಇತ್ತೀಚಿನ ಎಕ್ಸಾಮಲ್ಲಿ ಕೇಳಿದ್ರು, ಇದು ಬೇರೆ ಮಣ್ಣಿಗೆ ಕಂಪೇರ್ ಮಾಡಿದ್ರೆ ಅತಿ ಕಡಿಮೆ ಪೋಷಕಾಂಶ ಇರುವಂಥ ಮಣ್ಣು ಇದು. ಅಂದರೆ ಜಾಸ್ತಿ ಫಲವತ್ತತೆ ಇರೋದಿಲ್ಲ ಆ ಮಣ್ಣಲ್ಲಿ. ರೀಸನ್ ಏನು ಗೊತ್ತಾ? ಹೆವಿ ರೈನ್ಫಾಲ್ ಆಗ್ತಾ ಇರೋದ್ರಿಂದ ನೀರು ಭೂಮಿ ಒಳಗಡೆ ಹಿಂಗೆ ಹೋಗ್ತಾ ಇರುತ್ತಲ್ವ, ನೀರು ಆ ಮಣ್ಣಲ್ಲಿರುವಂಥ ಎಲ್ಲ ಪೋಷಕಾಂಶಗಳನ್ನು ತನ್ನಲ್ಲಿ ಕರಗಿಸ್ಕೊಂಡು ಹೋಗ್ತಾ ಇರುತ್ತೆ ಒಳಗಡೆ. ಹಾಗಾಗಿ ಫಲವತ್ತತೆಯ ಪ್ರಮಾಣದಲ್ಲಿ ಬಂದಾಗಲೂ ಕೂಡ ಅದು ಕಡಿಮೆ ಫಲವತ್ತತೆ ಇರುವಂಥ ಮಣ್ಣಂತ ಹೇಳ್ಬೋದು. ಆದರೆ ಕಾಫಿ, ಟೀ ಇದಕ್ಕೆ ಬಂದಾಗ ಅದು ಹೆಚ್ಚು ಸೂಟೇಬಲ್ ಆಗಿರುವಂಥ ಸಾಯಿಲು. ಆದರೆ ಫಲವತ್ತತೆ ಪ್ರಮಾಣ ಅಂತ ಬಂದಾಗ ಕಡಿಮೆ ಫಲವತ್ತತೆ ಇರುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಓಕೆ, ಯಾವ್ಯಾವ ಏರಿಯಾದಲ್ಲಿ ಕಂಡು ಬರುತ್ತೆ ಅಂತಿದೆ. ಕಾಫಿ, ಟೀ, ರಬ್ಬರ್ ಇಂಥ ಬೆಳೆಗಳಿಗೆ ಹೆಚ್ಚು ಸೂಟೇಬಲ್ಲು. ನಿಮಗೆ ನಾನು ಜಾಸ್ತಿ ಹೇಳ್ಬೇಕಾಗಿಲ್ಲ, ನಾವು ನಾರ್ತ್ ಕರ್ನಾಟಕ ಕ್ಲಾಸ್ ಹೋದರೆ ಹೇಳ್ತೇವೆ. ಇವೆಲ್ಲ ನೀವು ಐಡೆಂಟಿಫೈ ಮಾಡ್ತೀರಿ ಏನಿದ್ದಾವಂತೀವೆಲ್ಲ. ಓಕೆನಾ? ಅದು ಬಳ್ಳಿನ ಗಿಡನ ಎಲ್ಲಿ ಸಿಗ್ತಾವಂತೆಲ್ಲ ಕ್ವಶನ್ ಕೇಳ್ತಾ ಇರ್ತಾರೆ. ಓಕೆನಾ? ನಿಮ್ಗೇನು ಸಮಸ್ಯೆ ಆಗಲ್ಲ. ಸ್ಪೆಷಲಿ ಮಲೆನಾಡು ಬೆಳೆಗಳು ಭಾಳ ಚಾಲೆಂಜೇಬಲ್. ಏಲಕ್ಕಿ ಎಲ್ಲಿ ಸಿಗ್ತಾವ ಅನ್ನೋದೇ ಕಷ್ಟ. ಏಲಕ್ಕಿ ಏನು ಗಿಡದಲ್ಲಿ ಮೇಲೆ ಬೆಳಿತಾವ, ಏನೋ ಬುಡದಲ್ಲಿ ಇರ್ತಾವ, ಏನು ಭೂಮಿ ಒಳಗಡೆ ಇರ್ತಾವ, ಈ ರೀತಿ ಎಲ್ಲ ಕ್ವಶನ್ಸ್ಗಳು ಕೇಳ್ತಾ ಇರ್ತಾರೆ. ನಿಮ್ಗೆ ಕೆಲವೊಬ್ರಿಗೆ ಅದು ಭಾಳ ಫನ್ನಿ ಅನ್ನಿಸ್ಬೋದು, ಆದರೆ ರಿಯಲೈಸ್ ಇದೆ ಅದು. ನೀವು ಸ್ವಲ್ಪ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಬೆಳೆಗಳು ಬಂದಾಗ ಕಾಫಿ ಅದೇನು ಎಲೆನ ಬೀಜನ ಅನ್ನೋದು ಕೂಡ ಗೊತ್ತಿರಬೇಕು. ಟೀ ಏನಿರುತ್ತೆ ಅದು ಎಲೆನ ಬೀಜನ ಅಥವಾ ಏನು ಅನ್ನೋದು ಗೊತ್ತಿರಬೇಕು. ಅದ್ರ ಬಗ್ಗೆ ಒಂದು ಸ್ವಲ್ಪ ನೀವು ಮಲೆನಾಡು ಏರಿಯಾಗೆ ಸಮೀಪ ಇರೋದ್ರಿಂದ ನಿಮ್ಗೇನದು ದೊಡ್ಡ ಸಮಸ್ಯೆನೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಓಕೆ, ರೆಡ್ ಸಾಯಿಲ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವ ಪ್ರಾಕೃತಿಕ ವಿಭಾಗದಲ್ಲಿ ಕಂಡು ಬರುತ್ತೆ? ಎಲ್ಲಿ ಕಂಡು ಬರುತ್ತೆ ಇದು ರೆಡ್ ಸಾಯಿಲ್? ಕಂಡು ಬರೋದು ದಕ್ಷಿಣ ಮೈದಾನದಲ್ಲಿ ಕಂಡು ಬರುತ್ತೆ ಅಂತ ಹೇಳ್ಬೋದು. ತೇವಾಂಶ ಉಳಿಸಿಕೊಳ್ಳುವ ಸಾಮರ್ಥ್ಯ ಏನಾಗಿರುತ್ತೆ ಇದಕ್ಕೆ? ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಅದು ಕ್ಲಿಯರ್ ಆಗಿರಬೇಕು. ಇನ್ನು ಕಪ್ಪು ಮಣ್ಣಿಗೆ ರೇಗೂರ್ ಸಾಯಿಲ್ ಅಂತ ಕೂಡ ಕರೀತಾರೆ, ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಕರೀತಾರೆ. ಬಿಕಾಸ್ ಅದು ಕಾಟನ್ ಬೆಳೆಗೆ ಹೆಚ್ಚು ಸೂಟೇಬಲ್ ಆಗಿರುವಂಥದ್ದು ನಾರ್ತ್ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಇರಬೇಕು. ಒಂದೇ A4 ಸೀಟಲ್ಲಿ ಸಾಯಿಲ್ಸ್ಗೆ ರಿಲೇಟೆಡ್ ಕ್ಲಿಯರ್ ಮಾಡ್ಕೊಂಡಿರ್ಬೇಕು ನೀವು.
ಇವನ್ ನೋಟ್ಸಲ್ಲಿ ಕೂಡ ಅಷ್ಟೇ, ನೀವು ಭಾಳ ಲೆಂದಿ ನೋಟ್ಸ್ ಮಾಡಿಕೊಂಡು ನಾನು UPSC ಅಥವಾ KS ಕ್ಲಿಯರ್ ಮಾಡ್ಕೋತೀನಿ ನನಗೆ ಕನ್ಸರ್ನ್ ಕಾಣಬಾರ್ದು. ಒನ್ ಟೈಮ್ ನೋಟ್ಸ್ ಮಾಡಿಕೊಂಡ್ರೆ ಮುಗೀತು, ಏನಿದ್ರು ಪಾಯಿಂಟ್ಸಲ್ಲೇ ನೀವು ರೀಕಾಲ್ ಮಾಡ್ಕೊಂಡು ಹೋಗೋದು ಬೆಟರ್ ಆಗುತ್ತೆ. ನೆಕ್ಸ್ಟ್ ಕ್ಲೈಮೇಟ್ ಬಗ್ಗೆ ಬರೋಣ. ಯಾವ ರೀತಿ ಕ್ಲೈಮೇಟ್ ಕಂಡು ಬರುತ್ತೆ ಕರ್ನಾಟಕದಲ್ಲಿ ಅನ್ನೋದು. ಓಕೆ, ಕರ್ನಾಟಕದಲ್ಲಿ ಫಸ್ಟ್ ಇದು ಎಕ್ಯುರೇಟ್ ಆಗಿ ಗೊತ್ತಿರಬೇಕು ನಿಮಗೆ. ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಅಂತ ಹೇಳ್ತೇವೆ. ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ನಾವು ಕರ್ನಾಟಕದಲ್ಲಿ ನೋಡ್ತೇವೆ. ಭಾರತದಲ್ಲೂ ಸೇಮ್ ಇದೆ. ಏನಾದರೂ ರಿಪೀಟ್ ಮಾಡ್ಬೋದು ಒನ್ ಟೈಮು? ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಅಂತ ಹೇಳೋದು, ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಅಂತ ಹೇಳೋದು. ಕರ್ನಾಟಕದಲ್ಲಾಗಿರ್ಬೋದು, ಭಾರತದಲ್ಲಿ ಯಾವ ರೀತಿ ವಾಯುಗುಣ ಕಂಡು ಬರುತ್ತೆ ಅಂತ ಕೇಳಿದ್ರೆ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಅಂತ ಹೇಳ್ತೇವೆ. ಓಕೆ, ಯಾಕೆ ಮಾನ್ಸೂನ್ ಕ್ಲೈಮೇಟ್ ಅಂತ ಹೇಳ್ತೇವೆ ಅಂದರೆ ಮಾನ್ಸೂನ್ ಮಾರುತಗಳ ಪ್ರಭಾವ ನಮ್ಮ ಕ್ಲೈಮೇಟ್ ಮೇಲೆ ಜಾಸ್ತಿ ಇದೆ. ಮಾನ್ಸೂನ್ ಮಾರುತಗಳೇನಾದರೂ ಬರಲಿಲ್ಲ ಅಂದರೆ ನಮ್ಮಲ್ಲಿ ಕ್ಲೈಮೇಟ್ ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಹಾಗಾಗಿ ಕ್ಲಿಯರ್ ಆಗಿರಬೇಕು, ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಅಂತ ಹೇಳ್ತೇವೆ. ಸೀಸನ್ಗಳೆಲ್ಲ ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಗೊತ್ತಿರುವಂಥ ವಿಚಾರಗಳಿದ್ದಾವೆ ನಿಮಗೆ. ಬೇಸಿಗೆ ಕಾಲ, ನೈಋತ್ಯ ಮಾನ್ಸೂನ್ ಕಾಲಾವಧಿ ಆಗಿರ್ಬೋದು, ಮತ್ತು ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲಾವಧಿ, ಚಳಿಗಾಲ ಅಂತ ಈ ರೀತಿ 4 ಸೀಸನ್ಗಳನ್ನು ಗುರುತಿಸ್ತೇವೆ. ಆಲ್ರೆಡಿ ನಿಮ್ಗೆ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಕೂಡ ಓದಿರ್ತೀರಾ. ಸ್ಪೆಷಲಿ ನಮಗೆ ಇಂಪಾರ್ಟೆಂಟ್ ಆಗೋದು ವೆಸ್ಟರ್ನ್ ಘಾಟ್ಸ್ ಏರಿಯಾ. ಅಗೇನ್ ಕರ್ನಾಟಕದ ಕ್ಲೈಮೇಟ್ ಮೇಲೆ ವೆಸ್ಟರ್ನ್ ಘಾಟ್ಸ್ನ ಪ್ರಭಾವ ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಭಾವ ಇದೆ ಅಥವಾ ಪಾತ್ರ ವಹಿಸುತ್ತೆ ಅಂತ ಹೇಳ್ಬೋದು. ಸ್ಪೆಷಲಿ ವೆಸ್ಟರ್ನ್ ಘಾಟ್ಸ್ ಏರಿಯಾ ಏನಿದೆ ಅಲ್ವಾ, ಈ ಏರಿಯಾ ಇಡೀ ಕರ್ನಾಟಕವನ್ನು 2 ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ಯಾವುದರಲ್ಲಿ? ಕ್ಲೈಮೇಟಿಕಲ್ ಆಗಿ ಬಂದಾಗ, ವಾಯು ಗುಣಾತ್ಮಕವಾಗಿ ಬಂದಾಗ ವೆಸ್ಟರ್ನ್ ಘಾಟ್ಸ್ ಏರಿಯಾ ಏನಿದೆ ಅಲ್ವಾ, ಎತ್ತರವಾದಂಥ ಭೂಪ್ರದೇಶ ಏನಿದೆ ಅಲ್ವಾ, 2 ಭಾಗಗಳಾಗಿ ಡಿವೈಡ್ ಮಾಡುತ್ತೆ. ವೆಸ್ಟರ್ನ್ ಘಾಟ್ಸ್ನ ಆ ಕಡೆ ಏರಿಯಾಕ್ಕೆ ಹೋದರೆ ಒಂದು ರೀತಿ ಕ್ಲೈಮೇಟ್ ಸಿಗುತ್ತೆ ನಿಮಗೆ. ವೆಸ್ಟರ್ನ್ ಘಾಟ್ಸ್ನ ಈ ಕಡೆ ಬಂದರೆ ದೊಡ್ಡದಾದಂಥ ಏರಿಯಾ ಏನಿದೆ ಅಲ್ವಾ, ಕರ್ನಾಟಕದ ಏರಿಯಾ ಏನಿದೆ ಅಲ್ವಾ, ಈ ಕಡೆ ಇರುವಂಥ ಕ್ಲೈಮೇಟೇ ಬೇರೆ ಇದೆ ಅಂತ ಹೇಳ್ಬೋದು. ಸ್ಪೆಷಲಿ ವೆಸ್ಟರ್ನ್ ಘಾಟ್ಸ್ನ ವೆಸ್ಟ್ ಸೈಡ್ ಏರಿಯಾ ಹೆವಿ ರೇನ್ಫಾಲ್ ಆಗುವಂಥ ಏರಿಯಾ. ಆಗುಂಬೆ, ನಾಪೊಕ್ಲು ಆಗಿರ್ಬೋದು, ಭಾಗಮಂಡಲ, ಇವೆಲ್ಲ ವೆಸ್ಟರ್ನ್ ಘಾಟ್ಸ್ನ ವೆಸ್ಟ್ ಸೈಡ್ ಏರಿಯಾ ಅಂತ ಹೇಳೋದು. ಈ ಕಡೆ ಬಂದಂತೆ ಅತಿ ಕಡಿಮೆ ಮಳೆ ಆಗುವಂಥ ಏರಿಯಾ. ಈವನ್ ಚಿತ್ರದುರ್ಗ ಆಗಿರ್ಬೋದು, ಬಿಜಾಪುರ ಆಗಿರ್ಬೋದು, ಬಳ್ಳಾರಿ, ಈವನ್ ಗುಲ್ಬರ್ಗ, ಈವನ್ ಚಿಕ್ಕಬಳ್ಳಾಪುರ, ಕೋಲಾರ ಎಲ್ಲ ಗುರುತಿಸ್ತೇವಲ್ವಾ. ಹಾಗೆ ಕ್ಲಿಯರ್ ಆಗಿರಬೇಕು, ವೆಸ್ಟರ್ನ್ ಘಾಟ್ಸ್ ಏರಿಯಾ ಕರ್ನಾಟಕವನ್ನು ವಾಯುಗುಣಾತ್ಮಕವಾಗಿ ಬಂದಾಗ 2 ಭಾಗ ಮಾಡುತ್ತೆ. ಹೆಚ್ಚು ಮಳೆ ಆಗುವ ಏರಿಯಾ ಯಾವ ಸೈಡ್ ಇರೋದು? ಹೆಚ್ಚು ಮಳೆ ಆಗೋದು ಯಾವ ಸೈಡು? ವೆಸ್ಟರ್ನ್ ಘಾಟ್ಸ್ನ ವೆಸ್ಟ್ ಸೈಡ್ ಏರಿಯಾ. ವೆಸ್ಟರ್ನ್ ಘಾಟ್ಸ್ನ ವೆಸ್ಟ್ ಸೈಡ್ ಏರಿಯಾದಲ್ಲಿ ಹೆವಿ ರೇನ್ಫಾಲ್ ಆಗುತ್ತೆ. ವೆಸ್ಟರ್ನ್ ಘಾಟ್ಸ್ನಿಂದ ಈಸ್ಟ್ ವಾರ್ಡ್ ಬಂದಂಗೆ ಏನಾಗುತ್ತೆ? ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಏನು ರೀಸನ್? ಯಾಕೆ ಹಿಂಗಾಗೋದು? ಓಕೆ, ನಾವಿಷ್ಟು ಓದ್ಕೊಂಡು ಹೋಗಿರ್ತೇವೆ, ಇದೇ ಕ್ವಶನ್ ಕೇಳ್ಬೋದಂತ ಇರುತ್ತೆ, ಕ್ವಶನಲ್ಲೇ ಕೊಟ್ಟಿರ್ತಾರೆ ಇದೆಲ್ಲ. ಈಗ ಏನು ಕಾರಣ ಇರ್ಬೋದು? ಓಕೆ, ಅಲ್ಲಿ ವೆಸ್ಟರ್ನ್ ಘಾಟ್ಸ್ ಆಲ್ರೆಡಿ ಗೊತ್ತು ನಿಮಗೆ, ಎತ್ತರವಾದಂಥ ಏರಿಯಾ ಇದೆ ಅಂತ. ಈ ಕಡೆಯಿಂದ ಮಾನ್ಸೂನ್ ಮಾರುತಗಳು ಬರ್ತಾ ಇರ್ತವೆ. ಆ ಮಾರುತಗಳಲ್ಲಿ ನೀರಿನ ಅಂಶ ಇರುತ್ತೆ. ಅವು ಪರ್ವತಗಳನ್ನು ಹತ್ಕೊಂಡು ಬರಬೇಕಾದ್ರೆ ಅವು ಆಕರ್ಷಿಸ್ಕೊಳ್ತವೆ. ಹಾಗಾಗಿ ಅಲ್ಲೇ ಹೆಚ್ಚು ಮಳೆ ಆಗುತ್ತೆ. ಅದನ್ನು ದಾಟ್ಕೊಂಡು ಮುಂದೆ ಬಂದಂತೆ ಮಾನ್ಸೂನ್ ಮಾರುತಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಕಡೆ ಏರಿಯಾದಲ್ಲಿ ಏನಾಗ್ತಾ ಹೋಗುತ್ತೆ? ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಗೊತ್ತಿರಲಿ, ನಮ್ಮ ಸ್ಟೇಟಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಬಂದಂತೆ ಮಳೆಯ ಪ್ರಮಾಣ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಸ್ಟೇಟ್ಮೆಂಟ್ ಸರಿನಾ ತಪ್ಪಾ ಅಂತ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ. ಓಕೆನಾ? ಕೆಲವೊಬ್ರಿಗೆ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು, ಕೆಲವೊಬ್ರಿಗಿಲ್ಲ ಪರವಾಗಿಲ್ಲ ಅಂತ ಅನಿಸ್ತಾ ಇರ್ಬೋದು, ಕೆಲವರು ಮನಸ್ಸಲ್ಲಿ ಬೈಕೋತಾ ಇರ್ಬೋದು. ನಮ್ಮ ಕಡೆ ಅಲ್ಲ, ನಂದು ನೇಟಿವ್ ಗುಲ್ಬರ್ಗ, ನಮ್ಮ ಕಡೆ ಎಲ್ಲ ಹೆಂಗೆ ಬೈತಾರೆ ಅಂದರೆ ನೀವು ಯಾಕರೆ ಬಂದಾನ ಇವತ್ತು ನಮಗೆ ತಿಳಿತಿಲ್ಲಕ್ಕ ಅಂತ ಹಾಗೆ ಆಗ್ತಾ ಇರ್ಬೋದು. ಇನ್ನೂ 1.5 ಗಂಟೆ ಟೈಮ್ ಇದೆ, ಆದರೂ ಬಿಡಲ್ಲ ನಾನು, ಇನ್ನೂ 1.5 ಗಂಟೆ ನಿಮಗೆ ಪಾಠ ಹೇಳೇ ಮುಗಿಸೋದು. ಯಾರಿಗಾದರೂ ಬೋರ್ ಆದರೆ ಒಂದು ಸ್ವಲ್ಪ ಏನಾದರೂ ರಿಫ್ರೆಶ್ ಮಾಡ್ಕೋಬೋದು, ನನಗೇನು ಸಮಸ್ಯೆ ಇಲ್ಲ. ಕ್ಲಾಸಿಗೆ ಡಿಸ್ಟರ್ಬ್ ಆಗದ ರೀತಿಯಲ್ಲಿ ಅಲ್ಲೇನಾದರೂ ಅಡ್ಡಾಡ್ಕೊಂಡು ಒಂದು ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ನೀವು ಬೇಸರ ಬಂದರೆ ಒಂದು ಸ್ವಲ್ಪ ಸ್ಟೇಜ್ ಮೇಲೆ ಬಂದು ಹೋಗ್ಬೋದು, ಹಂಗೇನಿಲ್ಲ. ಓಕೆ ಯಾರಿಗಾದರೂ ತೀರಾ ಬೇಸರ ಅನ್ಸಿದ್ರೆ ಸ್ಟೇಜ್ ಮೇಲೆ ಬಂದು 1-2 ನಿಮಿಷ ಏನಾದರೂ ಹೇಳಿ ಹೋಗ್ಬೋದು, ಅದಕ್ಕೂ ಅವಕಾಶ ಇದೆ. ಏನಾದರೂ ಅಂದರೆ ಏನಾದರೂ ಅಂತಲ್ಲ, ಇದಕ್ಕೆ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಇನ್ನೂ ಸ್ವಲ್ಪ ಕ್ಲಾರಿಟಿ ಕೊಡಂಗಿದ್ರೆ. ಕ್ಲಿಯರ್ ಆಗ್ತಾ ಇದೆನಾ? ಓಕೆ, ವೆಸ್ಟರ್ನ್ ಘಾಟ್ಸ್ ಏನು ಮಾಡ್ತಾ ಇದೆ? ಕ್ಲೈಮೇಟಿಕಲ್ ಆಗಿ ಬಂದಾಗ 2 ಭಾಗ ಮಾಡ್ತಾ ಇದೆ. ಹೆವಿ ರೇನ್ಫಾಲ್ ಆಗೋ ಏರಿಯಾ ಯಾವ ಸೈಡ್ ಇದೆ? ವೆಸ್ಟರ್ನ್ ಘಾಟ್ಸ್ನ ಟಾಪಿಂದ ವೆಸ್ಟ್ ಸೈಡ್ ಇರುವಂಥ ಏರಿಯಾ. ಓಕೆನಾ? ವೆಸ್ಟರ್ನ್ ಘಾಟ್ಸಿಂದ ಪೂರ್ವಕ್ಕೆ ಬಂದಂತೆ ಏನಾಗ್ತಾ ಹೋಗುತ್ತೆ? ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಆಗುಂಬೆ ಕೇಳಿರೋ ಹೆಸರು? ನಾಯಕನಹಟ್ಟಿ ಕೇಳಿರೋ ಪ್ಲೇಸು?
ಓಕೆ, ಆಗುಂಬೆ ಶಿವಮೊಗ್ಗ ಡಿಸ್ಟಿಕಲ್ಲಿ ಇರೋದು, ನಾಯಕನಹಟ್ಟಿ ದುರ್ಗ ಡಿಸ್ಟಿಕಲ್ಲಿ ಇರೋದು. ಅವೆರಡರ ಮಧ್ಯದಲ್ಲಿ ಹೆಚ್ಚು ಕಡಿಮೆ ಒಂದು 200 ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ಆ ಎರಡು ಪ್ಲೇಸಲ್ಲಿ ಬಂದಾಗ ಅರೌಂಡ್ 200 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್, ಬೈ ರೋಡ್ ಅಲ್ಲ, ಬೈ ಟ್ರೈನ್ ಅಲ್ಲ. ಅಲ್ಲಿಂದ ಅಲ್ಲಿಗೆ ನಾವು ಅಳತೆ ಮಾಡಿದಾಗ ಅದು ನೆನಪಿರ್ಬೇಕು. ಜಿಯೋಗ್ರಫಿಯಲ್ಲಿ ಯಾವಾಗೂ ಬೈ ರೋಡು ಬೈ ಟ್ರೈನ್ ರೂಟ್ ಅಳತೆ ಮಾಡಲ್ಲ, ಓಕೆನಾ. ಮ್ಯಾಪಲ್ಲಿ ಡಿಸ್ಟೆನ್ಸನ್ನು ನಾವು ನೋಡಿದಾಗ 200 ಕಿಲೋಮೀಟರ್ ಅಷ್ಟೇ ಇರೋದು, ಅರೌಂಡ್ 200 ಕಿಲೋಮೀಟರ್. 200 ಕಿಲೋಮೀಟ್ರಲ್ಲಿ ಎಷ್ಟು ಮಳೆ ವ್ಯತ್ಯಾಸ ಇದೆ ನೋಡ್ರಿ. ಒಂದು ಕಡೆ ಹೆವಿ ರೇನ್ಫಾಲ್ ಆಗುತ್ತೆ, ಸೌತ್ ಇಂಡಿಯಾದಲ್ಲಿ ಹೆಚ್ಚು ಮಳೆ ಆಗುವಂಥ ಪ್ಲೇಸು. ಒಂದು ಕಡೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಆಗುವಂಥ ಪ್ಲೇಸ್ ಇದೆ. ಎರಡರ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ ಜಸ್ಟ್ 200 ಕಿಲೋಮೀಟರ್. ರೀಸನ್ ಏನು? ಅವೆರಡರ ಮಧ್ಯದಲ್ಲಿ ವೆಸ್ಟರ್ನ್ ಘಾಟ್ಸ್ ಏರಿಯಾ ಇರೋದು ಕಂಡುಬರುತ್ತೆ. ಹಾಗಾಗಿ ಅದು ಕ್ಲಾರಿಟಿ ಇರಬೇಕು ನಿಮಗೆ. ಇತ್ತೀಚೆಗೆ ಬಂದಾಗ ಆಗುಂಬೆಕ್ಕಿಂತಲೂ ಹೆಚ್ಚು ಮಳೆ ಆಗುವಂಥ ಏರಿಯಾ ಇನ್ನೂ ಬೇರೆ ಆಗ್ತಾ ಇದ್ದಾವೆ. ಆ್ಯಕ್ಚುಲಿ ಉಡುಪಿ ಡಿಸ್ಟಿಕಲ್ಲಿ ಬೇರೆ ಬೇರೆ ಸರ್ವೆ ನಡೀತಾ ಇದೆ. ಆದರೆ ಅದು ಕಂಟಿನ್ಯೂಸ್ ಆಗಿ ಒಂದು 20-30 ವರ್ಷದ ಅಂಕಿಅಂಶ ತೆಗೆದುಕೊಂಡಾಗ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಚೇಂಜ್ ಮಾಡಲ್ಲ. ಅದನ್ನು ಕರೆಂಟ್ ಅಫೇರ್ಸಲ್ಲಿ ಕೇಳ್ಬೋದು. ಆದರೆ ಇನ್ನೂ ನಾವು ಆಗುಂಬೆನೇ ನಾವು ದಕ್ಷಿಣ ಭಾರತ ಚಿರಾಪುಂಜಿ ಅಂತ ಹೇಳೋದು. ಒಂದು ವರ್ಷ ಹೆವಿ ರೇನ್ಫಾಲ್ ಕೊಣನೂರಲ್ಲಿ ಆದ ತಕ್ಷಣಕ್ಕೆ ಕೊಣನೂರು ದಕ್ಷಿಣ ಭಾರತ ಚಿರಾಪುಂಜಿ ಆಗಲ್ಲ, ಓಕೆನಾ. ಒಂದು 30-40 ವರ್ಷ ಆದಾಗ ಅದನ್ನು ನಾವು ಕೌಂಟ್ ತೆಗೆದುಕೊಂಡು ಅವಾಗ ಎವರೇಜ್ ತೆಗೆದುಕೊಂಡಾಗ ಹೆಚ್ಚಾದರೆ ಅವಾಗ ಚೇಂಜ್ ಆಗ್ಬೋದು ಅದು. ಓಕೆ, ಇಲ್ಲಿ ಒಂದು ಪಾಯಿಂಟ್ಸ್ ಇದೆ, ಸ್ವಲ್ಪ ಅದನ್ನು ನೆನ್ಪಿಟ್ಕೊಳ್ರಿ. ಕರ್ನಾಟಕದಲ್ಲಿ ರೇನ್ಫಾಲು ನಾವು ಪಶ್ಚಿಮದಿಂದ ಪೂರ್ವಕ್ಕೆ ಹೋದಂತೆ ಪ್ರತಿ ಕಿಲೋಮೀಟ್ರಿಗೂ 10 ಸೆಂಟಿಮೀಟರ್ ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಕರ್ನಾಟಕದಲ್ಲಿ ಮಳೆಯ ಪ್ರಮಾಣ ಪಶ್ಚಿಮದಿಂದ ಪೂರ್ವಕ್ಕೆ ಹೋದಂತೆ 1 ಕಿಲೋಮೀಟರ್ ದಾಟ್ಕೊಂಡು ಹೋದರೆ ಸುಮಾರು ಒಂದು 10 ಸೆಂಟಿಮೀಟರ್ ಅಷ್ಟು ಮಳೆಯ ಪ್ರಮಾಣ ಏನಾಗ್ತಾ ಹೋಗುತ್ತೆ, ಎವರೇಜ್ ಇದು ಅಷ್ಟು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಗೊತ್ತಿರಬೇಕು. ಜನರಲೈಸ್ ಆಗಿ ಒಂದು ಕ್ಲಿಯರ್ ಇರಬೇಕು. ಪಶ್ಚಿಮದಿಂದ ಪೂರ್ವಕ್ಕೆ ಹೋದಂತೆ ಮಳೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ? ಅದು ಕ್ಲಾರಿಟಿ ಇರಬೇಕು. ಹೆಚ್ಚು ಮಳೆ ಆಗುವಂಥ ಏರಿಯಾ ವೆಸ್ಟರ್ನ್ ಘಾಟ್ಸ್ನ ಯಾವ ಸೈಡಲ್ಲಿರೋದು? ವೆಸ್ಟ್ ಸೈಡ್ ಏರಿಯಾದಲ್ಲಿರೋದು. ವೆಸ್ಟರ್ನ್ ಘಾಟ್ಸಿಂದ ಪೂರ್ವಕ್ಕೆ ಬಂದಂತೆ ಏನಾಗ್ತಾ ಹೋಗುತ್ತೆ, ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ಇದು ಮಳೆ ನೆರಳಿನ ಪ್ರದೇಶ ಆಗಿರುತ್ತೆ. ಇದು ರೇನ್ ಶಾಡೋ ಏರಿಯಾ ಅಂತ ಹೇಳ್ತೇವೆ. ಈ ಕಡೆ ಭಾಗ ಹೆಚ್ಚು ಮಳೆ ಪಡ್ಕೊಳ್ಳುತ್ತೆ, ಈ ಕಡೆ ಭಾಗ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತಂತ ಗೊತ್ತಿರಬೇಕು ನಮಗೆ. ಪ್ರೀ ಮಾನ್ಸೂನ್ ರೇನ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು ನಿಮಗೆ. ಪ್ರೀ ಮಾನ್ಸೂನ್ ರೇನ್ ಯಾವಾಗ ಆಗುತ್ತೆ? ಇದು ಬೇಸಿಗೆಲ್ಲ ಆಗುತ್ತೆ. ಇದು ಬೇಸಿಗೆಯಲ್ಲಿ ಪ್ರೀ ಮಾನ್ಸೂನ್ ಹೆಸರಲ್ಲೇ ಗೊತ್ತಾಗುತ್ತೆ. ಮಾನ್ಸೂನ್ ಬರೋದಕ್ಕಿಂತ ಮುಂಚೆ ಮಳೆ ಆಗೋದು. ಮಾನ್ಸೂನ್ ಯಾವಾಗ ಬರುತ್ತೆ? ಯಾವಾಗ ಬರುತ್ತೆ ಮಾನ್ಸೂನು? ಮಳೆ ಬಂದಾಗ ಮಾನ್ಸೂನ್ ಬರುತ್ತೆ. ಮಾನ್ಸೂನ್ ಬಂದಾಗ ಮಳೆ ಬರುತ್ತಾ? ಮಾನ್ಸೂನ್ ಬಂದಾಗ ಮಳೆ ಬರೋದು, ಓಕೆನಾ. ಮಾನ್ಸೂನೇ ಮಳೆ ತೆಗೆದುಕೊಂಡು ಬರುತ್ತೆ. ಅದು ಕಾಮನ್ ಆಗಿ ಜೂನ್ ಅಂತ ಹೇಳೋದು ನಾವು. ಮೇ ಲಾಸ್ಟ್ ವೀಕ್ ಅಥವಾ ಜೂನ್ ಫಸ್ಟ್ ವೀಕ್ ಇರುತ್ತೆ ಕ್ಯಾಸುವಲ್ ಆಗಿ ಬಂದಾಗ. ಮಾನ್ಸೂನು ಬರೋದಕ್ಕಿಂತ ಮುಂಚೆ ಮಳೆ ಆಗ್ತಾ ಇರುತ್ತೆ. ಏಪ್ರಿಲ್, ಮೇ, ಈವನ್ ಮಾರ್ಚಲ್ಲೂ ಆಗ್ಬೋದು. ಬೇಸಿಗೆಯಲ್ಲಿ ಆಗುವಂಥ ಮಳೆಗೆ ಪ್ರೀ ಮಾನ್ಸೂನ್ ರೇನ್ ಅಂತ ಹೇಳೋದು. ಸ್ಪೆಷಲಿ ನಮ್ಮ ಸ್ಟೇಟಲ್ಲಿ ಬಂದಾಗ ಕಾಫಿಗೆ ಹೆಚ್ಚು ಸೂಟೇಬಲ್ ಆ ರೇನ್. ಹಾಗಾಗಿ ಇದಕ್ಕೆ ಕಾಫಿ ಬ್ಲಾಸಮ್ ಅಂತ ಕೂಡ ಕರೀತಾರೆ. ಈವನ್ ನಾವು ಮ್ಯಾಂಗೋ ಶವರ್ ಅಂತ ಕೂಡ ಕರಿತೇವೆ. ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಅಲ್ಲಿನ ಲೋಕಲ್ ಫೇಮಸ್ ಆದಂಥ ಕ್ರಾಪ್ಗೆ ಯಾವುದಿರುತ್ತಲ್ಲ ಸೂಟೇಬಲ್, ಆ ಬೇಸ್ ಮೇಲೆ ಗುರುತಿಸ್ತೇವೆ. ಆದರೆ ಕೆಲವೊಂದು ಸರಿ ಪ್ರೀ ಮಾನ್ಸೂನ್ ರೇನು ಕಾಫಿ ಬೆಳೆ ಹಾಳಲಿಕ್ಕೂ ಕಾರಣ ಆಗುತ್ತೆ. ಅದೊಂದು ರೀತಿ ಬಹಳ ಸಿಸ್ಟಮೆಟಿಕ್ ಆಗಿ ನೀಟಾಗಿ ಬರುವಂಥ ಮಳೆ ಅಲ್ಲ. ಅದೊಂದು ರೀತಿ ಅರ್ಭಟಿಸಿ ಬರುವಂಥ ಮಳೆ ಅದು ಒಂದು ರೀತಿ. ಹಾಗಾಗಿ ಪ್ರೀ ಮಾನ್ಸೂನ್ ರೇನ್ ಯಾವಾಗ ಆಗುತ್ತೆ ಅಂತ ಕೇಳ್ಬೋದು. ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ, ಅದು ಮಾನ್ಸೂನ್ಗಿಂತ ಮುಂಚೆ ಬರುವಂಥ ಮಳೆ ಕಾಫಿ ಬ್ಲಾಸಮ್ಸ್ ಅಂತ ಕರಿತೇವೆ ಅನ್ನೋದು ಗೊತ್ತಿರಬೇಕು. ಇನ್ನು ಮೇನ್ ಆಗಿ ಹೆಚ್ಚು ಮಳೆ ಆಗೋದು ಯಾವಾಗ? ಜೂನು, ಜುಲೈ, ಆಗಸ್ಟು, ಬಹುತೇಕ ಸೆಪ್ಟೆಂಬರ್ ಮಿಡಲ್ವರೆಗೂ ಅಂತ ಗುರುತಿಸ್ತೇವೆ. ಏನು ಮಳೆಗಾಲ ಅಂತ ಹೇಳ್ತೇವಲ್ವಾ, ಆ್ಯಕ್ಚುಲಿ ನಿಮಗೆ ಆಪ್ಷನ್ಸಲ್ಲಿ ಮಳೆಗಾಲ ಇರೋದಿಲ್ಲ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗೋದು ಯಾವಾಗ ಅಂತ ಕೇಳಿದ್ರೆ, ಜಿಯೋಗ್ರಫಿಯಲ್ಲಿ ಬಂದಾಗ ಆಪ್ಷನ್ಸ್ ಏನಿರುತ್ತೆ ನಿಮಗೆ? ಚಳಿಗಾಲ ಇರ್ಬೋದು, ಬೇಸಿಗೆ ಇರ್ಬೋದು, ನೈಋತ್ಯ ಮಾನ್ಸೂನ್ ಮಾರುತ ಕಾಲ ಮತ್ತು ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಈ ರೀತಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಹಾಗಾಗಿ ನಾವೇನು ಮಳೆಗಾಲ ಅಂತೇನು ಕರಿತೇವಲ್ವಾ, ಆ ಮಳೆಗಾಲಕ್ಕೆ ಜಿಯೋಗ್ರಫಿಯಲ್ಲಿ ಬಂದಾಗ ನೈಋತ್ಯ ಮಾನ್ಸೂನ್ ಕಾಲಾವಧಿ ಅಂತ ಹೇಳೋದು. ಯಾಕೆ ನೈಋತ್ಯ ಮಾನ್ಸೂನ್ ಅಂತ ಕರೆಯೋದು? ಯಾಕೆ ನೈಋತ್ಯ ಮಾನ್ಸೂನ್ ಅಂತ ಕರಿತೇವೆ ನಾವು ಅದಕ್ಕೆ? ಬಿಕಾಸ್ ಅವು ನೈಋತ್ಯ ದಿಕ್ಕಿನಿಂದ ಬರ್ತಾವೆ. ನೈಋತ್ಯ ದಿಕ್ಕು ಮಾನ್ಸೂನ್ ಅಂದರೆ ಏನಲ್ಲ, ಮಾನ್ಸೂನ್ ಅಂದರೆ ಅದೊಂದು ಗಾಳಿ ಅಂತ ಅರ್ಥ ಅಷ್ಟೇ. ಆ ಟೈಮಲ್ಲಿ ನೈಋತ್ಯ ದಿಕ್ಕಿನಿಂದ ಗಾಳಿ ಬೀಸ್ತಾ ಇರುತ್ತೆ. ಈ ಕಡೆ ಎಲ್ಲ ಸಮುದ್ರಗಳಿದ್ದಾವೆ, ಸಮುದ್ರ ಮತ್ತು ಸಾಗರ ಇರೋದ್ರಿಂದ ಅವು ತಮ್ಮ ಜೊತೆ ನೀರಿನ ಅಂಶವನ್ನು ತೆಗೆದುಕೊಂಡು ಬರ್ತಾವೆ. ಆ ನೀರಿನ ಅಂಶ ಏನಾಗುತ್ತೆ, ವೆಸ್ಟರ್ನ್ ಘಾಟ್ಸ್ನಿಂದ ಆಕರ್ಷಿತವಾಗಿ ಅವುಗಳಿಂದ ಇದು ಆಗಿ ಸೆಳೆತಕ್ಕೊಳಗಾಗಿ ಅಲ್ಲಿ ಮಳೆ ಸುರಿಸ್ತವೆ. ಹಾಗಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲಾವಧಿಯಲ್ಲಿ ಹೆಚ್ಚು ಮಳೆ ಆಗುತ್ತೆ. ಕರ್ನಾಟಕ ಆಗಿರ್ಬೋದು, ಭಾರತ ಆಗಿರ್ಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಈಗ ನಾವೆಲ್ಲ ರೂರಲ್ ಏರಿಯಾದಿರೋದ್ರಿಂದ ಜೂನ್, ಜುಲೈ, ಆಗಸ್ಟಲ್ಲಿ ಮಳೆ ಆಗಲಿಲ್ಲ ಅಂದರೆ ಆ ವರ್ಷ ಮಳೆಗಾಲ ಆಗಿಲ್ಲ ಅಂತಲೇ ಅರ್ಥ. ಮೇನ್ ರೇನಿ ಸೀಸನ್ ಅದು.
ಎಷ್ಟು ಸರಿಸುಮಾರು 80% ಅಷ್ಟು ರೇನ್ಫಾಲ್ ಆ ಟೈಮಲ್ಲೇ ಆಗುತ್ತೆ ನಮ್ಮ ಸ್ಟೇಟಲ್ಲಿ. ಓವರಾಲ್ ಇಂಡಿಯಾದಲ್ಲಿ ಬಂದಾಗಲೂ ಕೂಡ 75% ಅಷ್ಟು ರೇನ್ಫಾಲ್ ಅದೇ ಸೀಸನಲ್ಲಿ ಆಗೋದು. ಹಾಗಾಗಿ ಗೊತ್ತಿರಬೇಕು, ಹೆಚ್ಚು ಮಳೆ ಆಗುವಂಥ ಸೀಸನ್ ಅಂದರೆ ಯಾವುದಂತ ಹೇಳ್ಬೇಕು ನೀವು, ಮಳೆಗಾಲ ಅಂತ ಹೇಳಂಗಿಲ್ಲ. ಮಳೆಗಾಲ ಅಂತ ಆಪ್ಷನ್ಸಲ್ಲೂ ಇರಲ್ಲ ಯಾವುದೇ ಕಾರಣಕ್ಕೂ. ಯಾಕಂದರೆ ಅವ್ರೇನು LKG ದವ್ರಿಗೆ ಎಕ್ಸಾಮ್ ಮಾಡ್ತಾ ಇಲ್ಲ ಅವರು. ಕ್ಲಿಯರ್ ಆಗುತ್ತಾ? ನೈಋತ್ಯ ಮಾನ್ಸೂನ್ ಕಾಲಾವಧಿ ಅಂತ ಹೇಳೋದು. ನೈಋತ್ಯ ಮಾನ್ಸೂನ್ ಅಂತ ಯಾಕೆ ಕರಿತೇವೆ ಅಂದರೆ ನೈಋತ್ಯ ದಿಕ್ಕಿನಿಂದ ಅವು ಬೀಸೋದ್ರಿಂದ. ಹೆಚ್ಚು ಮಳೆ ಆಗೋದು ಎಲ್ಲಿ, ಮತ್ತೆ ಇಡೀ ಸ್ಟೇಟಲ್ಲಿ 80% ಮಳೆ ಅದೇ ಟೈಮಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದೇವೆ. ಅದರಲ್ಲಿ ಅತಿ ಹೆಚ್ಚು ಮಳೆ ಆಗೋದಲ್ಲಿ ವೆಸ್ಟರ್ನ್ ಘಾಟ್ಸ್ನ ವೆಸ್ಟ್ ಸೈಡ್ ಏರಿಯಾದಲ್ಲಿ ಹೆಚ್ಚು ಮಳೆ ಆಗೋದು. ಓಕೆನಾ? ಅದು ಬಿಟ್ಟು ಪೂರ್ವಕ್ಕೆ ಬಂದಂತೆ ಮಳೆಯ ಪ್ರಮಾಣ ಕಡಿಮೆ ಆಗುತ್ತಂತ ಹೇಳೋದು. ಯಾಕೆ ಹೆಚ್ಚು ಮಳೆ ಆಗುತ್ತೆ ಅಂದರೆ ಅದೇ ರೀಸನ್. ಆಲ್ರೆಡಿ ನೀವು ಹೇಳಿದ್ರಲ್ಲ, ನೈಋತ್ಯ ಮಾನ್ಸೂನ್ ಮಾರುತಗಳು ಈ ಕಡೆಯಿಂದ ಬೀಸ್ತಾ ಇರ್ತವೆ, ಇಲ್ಲೆಲ್ಲ ವೆಸ್ಟರ್ನ್ ಘಾಟ್ಸ್ ಏರಿಯಾ ಇದ್ದಾವೆ, ಅವುಗಳನ್ನು ದಾಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅವುಗಳಿಂದ ಆಕರ್ಷಿತವಾಗಿ ಅವಲ್ಲಿ ಹೆಚ್ಚು ಮಳೆ ಸುರಿಸ್ತಾವೆ ಅಂತ ಹೇಳ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಅರಬ್ಬಿ ಸಮುದ್ರ ಇದರಿಂದೆಲ್ಲ ಮಾನ್ಸೂನ್ ಮಾರುತಗಳು ಈ ರೀತಿ ಬೀಸ್ತಾ ಇರ್ತವೆ. ವೆಸ್ಟರ್ನ್ ಘಾಟ್ಸ್ ಏರಿಯಾನಾಗುತ್ತೆ, ಅಲ್ಲಿ ಉಷ್ಣಾಂಶ ಮತ್ತು ಒತ್ತಡದ ವ್ಯತ್ಯಾಸದಿಂದಾಗಿ ಹೆಚ್ಚು ಮಳೆಯನ್ನು ಈ ಭಾಗದಲ್ಲಿ ಸುರಿಸ್ತವೆ. ಇದೆಲ್ಲ ರೇನ್ ಶಾಡೋ ಏರಿಯಾ. ಈ ಕಡೆ ಬಂದಂತೆ ಮಾನ್ಸೂನ್ ಮಾರುತಗಳಲ್ಲಿ ಏನಂತಾರೆ, ಜಲಾಂಶದ ಪ್ರಮಾಣ ಆಲ್ಮೋಸ್ಟ್ ಅಲ್ಲಿ ಕಳೆದುಕೊಂಡಿರ್ತಾವೆ ಅಂತ ಹೇಳೋದು. ಮುಂಚೆ ನಾನು ಚಿತ್ರದುರ್ಗ ಡ್ಯೂಟಿ ಮಾಡ್ತಾ ಇದ್ದೆ, ನನಗೆ ಬಹಳ ವಿಚಿತ್ರ ಅನಿಸೋದು. ಮೇಲ್ಗಡೆಯಿಂದ ಮೋಡಗಳು ಓಡ್ತಾ ಇದ್ದು, ಆದರೆ ಮಳೆನೇ ಬರ್ತಾ ಇರಲಿಲ್ಲ. ಬಿಕಾಸ್ ಅದರಲ್ಲಿ ತೇವಾಂಶನೇ ಇರೋದಿಲ್ಲ ಅಲ್ಲಿ ಬಂದಾಗ. ಅವುಗಳನ್ನು ಆಕರ್ಷಿಸ್ಕೊಳ್ಳಿಕ್ಕಲ್ಲಿ ಬೆಟ್ಟಗಳು ಇಲ್ಲ, ಪರ್ವತಗಳಿಲ್ಲ, ಅರಣ್ಯನೂ ಇಲ್ಲ. ಹಾಗಾಗಿ ವೆಸ್ಟರ್ನ್ ಘಾಟ್ಸ್ ನಮಗೆ ಗಾಡ್ ಗಿಫ್ಟ್ ಅಂತ ಹೇಳೋದು ನಾವು. ಇಡೀ ಇಂಡಿಯಾಕ್ಕೆ ಗಾಡ್ ಗಿಫ್ಟ್ ಅದು. ಯಾಕೆ ಇತ್ತೀಚಿನ ದಿನದಲ್ಲಿ ಯಾಕೆ ವೆಸ್ಟರ್ನ್ ಘಾಟ್ಸ್ ಹೆಚ್ಚು ಸುದ್ದಿಯಲ್ಲಿರುತ್ತೆ, ಯಾಕೆ ಅದನ್ನು ನಾವು ರಕ್ಷಿಸಬೇಕಂದ್ರೆ, ಇನ್ ಕೇಸ್ ನಾವೇನಾದರೂ ವೆಸ್ಟರ್ನ್ ಘಾಟ್ಸನ್ನು ನಾಶ ಮಾಡಿದೆವಂದರೆ ಇನ್ ಫ್ಯೂಚರ್ ಇಂಡಿಯಾದಲ್ಲಿ ಸೀಸನ್ಸ್ಗಳೇ ಇರೋದಿಲ್ಲ. ನಿಮ್ಮ ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ ಅನ್ನೋ ಕಾನ್ಸೆಪ್ಟೇ ಹೋಗ್ಬಿಡುತ್ತೆ ನಿಮಗೆ. ವರ್ಷ ಪೂರ್ತಿ ಒಂದೇ ಸೀಸನ್ ನಂಬಲ್ಲಿ ಬರೋದು ಯಾವುದು, ಬೇಸಿಗೆ ಕಾಲನೇ. ಆಲ್ರೆಡಿ ಅನುಭವಿಸ್ತಾ ಇದ್ದಾವಲ್ಲ ಈಗ. ಆಲ್ರೆಡಿ ಚಳಿಗಾಲ ಇನ್ನೂ ಕ್ಲಿಯರಾಗಿ ಎಂಡ್ ಆಗಿರಲಿಲ್ಲ, ಫೆಬ್ರವರಿಯಲ್ಲೇ ನಮಗೇನಾಗ್ತಾ ಇದೆ, ಬೇಸಿಗೆ ಅನುಭವ ಸ್ಟಾರ್ಟ್ ಆಗ್ತಾ ಇದೆ. ಮಳೆಗಾಲ ಹೆಸರಿಗೆ ಮಳೆಗಾಲ, ಮಳೆನೇ ಆಗ್ತಾ ಇಲ್ಲ. ರೀಸನ್ ಏನು, ವೆಸ್ಟರ್ನ್ ಘಾಟ್ಸನ್ನು ನಾವು ರಕ್ಷಿಸ್ತಾ ಇಲ್ಲ. ನಿಸರ್ಗವನ್ನು ನಾವು ನಿಸರ್ಗವಾಗಿ ಇಡಲಿಕ್ಕೆ ಬಿಡಬೇಕು. ನಾವು ಅದು ನಮಗೆ ಬೇಕಾದಂಗೆ ನಾವು ಚೇಂಜ್ ಮಾಡ್ಕೊಳ್ತಾ ಇದ್ದೇವಲ್ಲ, ಅದು ಮೋಸ್ಟ್ ಡೇಂಜರ್. ಇನ್ ಫ್ಯೂಚರ್ ಇನ್ನೊಂದು 10-20 ವರ್ಷ ನಮ್ಮ ಜನ್ರೇಷನ್ ಎಂಡ್ ಆಗೋದ್ರೊಳಗಡೆ ಇಂಡಿಯಾದಲ್ಲಿ ಕ್ಲೈಮೇಟ್ಗಳೇ ಇರೋದಿಲ್ಲ. ಅಂದರೆ ಕ್ಲೈಮೇಟ್ ಅಂದ್ರೆ ಏನು, ಸೀಸನ್ಸ್ಗಳೇ ಇರೋದಿಲ್ಲ. ಭಾಳ ಕಷ್ಟ ಇದೆ ಇಂಡಿಯಾ ಫ್ಯೂಚರ್ ಇನ್ ಕೇಸ್ ನಾವು ವೆಸ್ಟರ್ನ್ ಘಾಟ್ಸು ಕಳ್ಕೊಂಡ್ರೆ ಅಂತ ಹೇಳೋದು. ಮತ್ತು ಇನ್ನೊಂದು ಗಮನಿಸ್ಬೇಕು, ಅಲ್ಲ ಸರ್ ವೆಸ್ಟರ್ನ್ ಘಾಟ್ಸ್ ಹೋದರೆ ಹೋಗಲಿ, ನಾವು ಗಿಡಗಳು ಬೆಳೆಸ್ತಾ ಇದ್ದೇವಲ್ಲ ನಮ್ಮ ಕಾಲೇಜಲ್ಲಿ, ಈ ರೀತಿ ಗಿಡಗಳು ಬೆಳೆಸಿದ್ರೆ ಚೆನ್ನಾಗಿ ಆಗ್ಬೋದಲ್ಲ ಅಂತ ಅನಿಸ್ಬೋದು. ಗೊತ್ತಿರಲಿ, ಫಾರೆಸ್ಟ್ ಅಂದರೆ ನಾವು ನಮಗೆ ಬೇಕಾದಂಗೆ ಗಿಡಗಳು ಬೆಳೆಸೋದಲ್ಲ, ತನ್ನಷ್ಟಕ್ಕೆ ತಾನೇ ಗಿಡಗಳು ಅದಕ್ಕೆ ಬೇಕಾದಂಗೆ ಬೆಳಿಬೇಕು. ಅದು ಅರಣ್ಯ. ನಮಗೆ ಬೇಕಾದಂಗೆ ನಾವು ಲೈನ್ ಹಚ್ಚಿ ಗಿಡ ಬೆಳೆಸಿದ ತಕ್ಷಣಕ್ಕೆ ಅದು ಕಾಡು ಆಗಲ್ಲ. ಅದು ಸುಮ್ಮನೆ ನಾವು ನಮ್ಮ ಸಮಾಧಾನಕ್ಕಾಗಿ ಬೆಳೆಸ್ತಾ ಇರೋದದು. ಕಾಡು ಬೆಳಿಬೇಕಾದ್ರೆ ಅದು ತನ್ನಷ್ಟಕ್ಕೆ ತಾನೇ ನೈಸರ್ಗಿಕವಾಗೇ ಬೆಳಿಬೇಕದು. ಅದು ನಿಜವಾದಂಥ ಫಾರೆಸ್ಟ್ ಅದು. ಹಾಗಂತ ಮತ್ತೆ ಗಿಡ ಎಲ್ಲ ಕಡ್ದಾಕಿರು ಮತ್ತೆ. ಓಕೆನಾ? ಓಕೆ, ಇವೆಲ್ಲ ಪ್ಲೇಸಸ್ ಕೇಳಿರ್ಬೋದು. ಆಗುಂಬೆ, ಹುಲಿಕಲ್ಲು, ಭಾಗಮಂಡಲ, ನಾಪಕ್ಲು, ಮಾಕುಟ, ಇವೆಲ್ಲ ವೆಸ್ಟರ್ನ್ ಘಾಟ್ಸ್ನ ವೆಸ್ಟ್ ಸೈಡ್ ಏರಿಯಾದಲ್ಲಿರುವಂಥ ಪ್ಲೇಸಸ್ಗಳು. ಇವೆಲ್ಲ ಹೆಚ್ಚು ಮಳೆ ಪಡೆದುಕೊಳ್ಳುವಂಥ ಪ್ಲೇಸಸ್ಸಲ್ಲಿ ಇವನ್ನೆಲ್ಲ ಗುರುತಿಸ್ತಾ ಹೋಗ್ತೇವೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸೀಸನ್ ಯಾವುದು, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಹೇಳ್ತೇವೆ ನಾವು. ಅಂದರೆ ಈಗ ಅಕ್ಟೋಬರ್, ನವೆಂಬರ್ ಏನಿದೆ ಅಲ್ಲ, ಆ ಟೈಮಲ್ಲಿ ಗುರುತಿಸೋದು. ಈ ಟೈಮಲ್ಲಿ ನಮ್ಮ ಸ್ಟೇಟಲ್ಲೇನು ಹೆಚ್ಚು ಮಳೆ ಆಗಲ್ಲ. ಆ್ಯಕ್ಚುಲಿ ಹೆಚ್ಚು ಮಳೆ ಆಗೋದು ಈ ಟೈಮಲ್ಲಿ ಎಲ್ಲ ಅಂದರೆ ಸ್ಪೆಷಲಿ ಕೋಲಾರ, ಚಿಕ್ಕಬಳ್ಳಾಪುರ ಈ ಏರಿಯಾದಲ್ಲಿ ಒಂದು ಸ್ವಲ್ಪ ಮಳೆ ಆಗುತ್ತೆ. ಅಲ್ಲಿಂದ ಸ್ವಲ್ಪ ನಾವು ಗುರುತಿಸ್ಕೋಬೋದು ಅಷ್ಟೇ. ಇನ್ನು ಇದೊಂದು ಗ್ರಾಫ್ ಗೊತ್ತಿರಬೇಕು ನಿಮಗೆ, ಪೈ ಚಾರ್ಟು. ಹೆಚ್ಚು ಮಳೆ ಆಗುವಂಥ ಸೀಸನ್ ಯಾವುದು, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ. ಅತಿ ಕಡಿಮೆ ಮಳೆ ಯಾವಾಗ ಆಗುತ್ತೆ, ಯಾವ ಸೀಸನಲ್ಲಿ, ಚಳಿಗಾಲದಲ್ಲಿ ಆಗೋ. ಸಡನ್ ಆಗಿ ಬೇಸಿಗೆ ಕಾಲ ಅನ್ನಂಗಿಲ್ಲ. ಬೇಸಿಗೆ ಕಾಲದಲ್ಲಿ ಬಿಸಿಲಿರುತ್ತೆ, ಆದರೆ ಪ್ರೀ ಮಾನ್ಸೂನ್ ರೇನ್ ಆಗ್ತಾ ಇರುತ್ತೆ ನಮಗೆ, ಅದು ಕೂಡ ಮಳೆಯಲ್ಲೇ ಕೌಂಟ್ ಆಗೋದು. ಎಕ್ಸಾಮಲ್ಲಿ ಇನ್ ಕೇಸ್ ಏನಾದರೂ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಮಳೆ ಆಗೋದು ಯಾವಾಗ ಅಂದರೆ, ನಾವು ಸಡನ್ ಆಗಿ ಏನು ಕಾನ್ಸೆಪ್ಟ್ ಇರುತ್ತೆ ನಮಗೆ, ಬೇಸಿಗೆ ಅಂತ ಬರುತ್ತೆ. ಆದರೆ ಬೇಸಿಗೆ ಅಲ್ಲ ಯಾವುದೇ ಕಾರಣಕ್ಕೂ. ಅತಿ ಕಡಿಮೆ ಮಳೆ ಆಗೋದು ಯಾವಾಗ, ಚಳಿಗಾಲದಲ್ಲಿ ಆಗೋದು. ಬೇಸಿಗೆಯಲ್ಲಿ ಕೂಡ ಪ್ರೀ ಮಾನ್ಸೂನ್ ರೇನ್ ಆಗ್ತಾ ಇರುತ್ತೆ. ಇದನ್ನು ಸ್ವಲ್ಪ ಇಂಡಿಯನ್ ಜಿಯೋಗ್ರಫಿ ಜೊತೆ, ಇಂಡಿಯನ್ ಕ್ಲೈಮೇಟ್ ಜೊತೆ ಕಂಪೇರ್ ಮಾಡ್ಕೋಬೇಕು ನೀವು. ಅಲ್ಲೆಷ್ಟಾಗುತ್ತೆ ಇಲ್ಲೆಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು. ಕ್ಲಾರಿಟಿ ಸಿಗ್ತಾ ಇದೆ ಏನಾದರೂ? ಓಕೆ, ನೆಕ್ಸ್ಟ್ ಒನ್ ನ್ಯಾಚುರಲ್ ವೆಜಿಟೇಷನ್ ಬಗ್ಗೆ ನೋಡ್ತಾ ಹೋಗೋಣ. ಸ್ವಾಭಾವಿಕ ಸಸ್ಯವರ್ಗಗಳು ಹೆಸರಲ್ಲೇ ಇದೆ. ನಾವು ಬೆಳೆಸಿರುವಂಥ ಸಸ್ಯವರ್ಗ ಅಲ್ಲ ಇದು, ನೈಸರ್ಗಿಕವಾಗಿ ಕಂಡು ಬರುವಂತಹ ಸಸ್ಯವರ್ಗ ಇದು ನ್ಯಾಚುರಲ್ ವೆಜಿಟೇಷನ್ ಅಂತ ಹೇಳೋದು.
ಇದು ಕೂಡ ಅಷ್ಟೇ, ಇದೊಂದೇ ಮ್ಯಾಪಲ್ಲಿ ಎಲ್ಲವನ್ನು ಕ್ಲಿಯರ್ ಮಾಡ್ಕೊಬೋದು ನಾವು. ಇದೊಂದೇ ಮ್ಯಾಪಲ್ಲಿ ಇಡೀ ಕರ್ನಾಟಕದ ನ್ಯಾಚುರಲ್ ವೆಜಿಟೇಷನ್ ಏನಿದೆ ಅಲ್ವಾ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಕೆಲವೊಂದು ಕಾನ್ಸೆಪ್ಟ್ ಇಂಡಿಯನ್ ನ್ಯಾಚುರಲ್ ವೆಜಿಟೇಷನಲ್ಲಿ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಇದು ನಿಮ್ಗೆ ಕಂಪೇರಿಟಿವ್ ಆಗಿ ಸ್ಟಡಿ ಮಾಡ್ತಾ ಹೋಗ್ಬೋದು. ಇನ್ನೊಂದು ಗೊತ್ತಿರಲಿ, ಕರ್ನಾಟಕ ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಬರುವಂಥ ಆಲ್ಮೋಸ್ಟ್ ಆ ಟಾಪಿಕ್ಸ್ಗಳು ಸೇಮ್ ಇರ್ತವೆ. ಅಲ್ಲೂ ನೀವು ಮಣ್ಣುಗಳ ಬಗ್ಗೆ ಓದಬೇಕು, ನಮ್ಮಲ್ಲೂ ಕೂಡ ಮಣ್ಣುಗಳ ಬಗ್ಗೆ ಓದಬೇಕು. ಅಲ್ಲೂ ನೀವು ಪ್ರಾಕೃತಿಕ ವಿಭಾಗ ಅಭ್ಯಾಸ ಮಾಡಬೇಕು, ನಮ್ಮಲ್ಲೂ ಪ್ರಾಕೃತಿಕ ವಿಭಾಗ ಅಭ್ಯಾಸ ಮಾಡಬೇಕು. ಒಂದು ಯಾವುದಾದ್ರೂ ಕ್ಲಿಯರ್ ಕಟ್ಟಾಗಿ ಫಸ್ಟು ಪರ್ಫೆಕ್ಟ್ ಆಗಬೇಕು ನೀವು. ಒಂದು ಕರ್ನಾಟಕ ಅಥವಾ ಇಂಡಿಯನ್ ಜಿಯೋಗ್ರಫಿ ಪರ್ಫೆಕ್ಟ್ ಆಗಬೇಕು, ಇನ್ನೊಂದು ಕಂಪೇರಿಟಿವ್ ಆಗಿ ಸ್ಟಡಿ ಮಾಡ್ತಾ ಹೋಗ್ಬೇಕು ನೀವು ಅಷ್ಟೇ. ಆವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಯಾವ್ಯಾವ ಇದಾವೆ ನೋಡ್ಕೊಡ್ರಿ ಒಂದು ಟೈಮು. ಇಲ್ಲಿ ಇದು ಯಾವುದು ಪ್ರಾಕೃತಿಕ ವಿಭಾಗ ಗೆಸ್ ಮಾಡ್ಬೋದಾ? ಯಾವುದಿದು ಪ್ರಾಕೃತಿಕ ವಿಭಾಗದ ಮ್ಯಾಪ್ ನಿಮ್ಗೆ ಅಗೇನ್ ರಿಪೀಟ್ ಆಗ್ತಾ ಹೋಗುತ್ತೆ, ಅದು ಕರಾವಳಿ ಮೈದಾನ. ಓಕೆ, ಈ ಭಾಗದಲ್ಲಿ ಒಂದು ರೀತಿಯ ಸ್ವಾಭಾವಿಕ ಸಸ್ಯವರ್ಗ ಕಂಡುಬರುತ್ತೆ. ಇದು ಏರಿಯಾ ಐಡೆಂಟಿಫೈ ಮಾಡ್ಬೋದಾ? ವೆಸ್ಟರ್ನ್ ಘಾಟ್ಸ್ ಏರಿಯಾ, ಅಲ್ಲಿ ಒಂದು ರೀತಿಯ ಪ್ರಾಕೃತಿಕ ವಿಭಾಗ ಕಂಡುಬರುತ್ತೆ. ವೆಸ್ಟರ್ನ್ ಘಾಟ್ಸ್ಗೆ ಅಟ್ಯಾಚ್ ಆಗಿರುವ ಏರಿಯಾ ಮತ್ತು ಈ ಕಡೆ ಭಾಗದಲ್ಲಿ ಒಂದು ರೀತಿಯ ಸಸ್ಯವರ್ಗ ಕಂಡುಬರುತ್ತೆ. ಒಂದು ಸ್ವಲ್ಪ ನಾವು ಇನ್ನೂ ಡೆಪ್ತ್ ಆಗೋದಾಗ ಎರಡು ಭಾಗ ಮಾಡ್ತೇವೆ. ಈ ಕಡೆ ಎಲ್ಲ ಇದೆಲ್ಲ ಉತ್ತರ ಮೈದಾನ ಅಂತ ಗುರುತಿಸೋದು. ಇಲ್ಲಿ ಒಂದು ರೀತಿ ಪ್ರಾಕೃತಿಕ ನ್ಯಾಚುರಲ್ ವೆಜಿಟೇಷನ್ ಕಂಡುಬರ್ತಾ ಇದೆ. ಓಕೆ, ಅಗೇನ್ ಕರ್ನಾಟಕದ ಪ್ರಾಕೃತಿಕ ವಿಭಾಗದ ಮ್ಯಾಪ್ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿರ್ಬೇಕು. ಅದು ಎಷ್ಟು ನೀವು ಪರ್ಫೆಕ್ಟ್ ಆಗಿರ್ತೀರಲ್ವಾ ಅಷ್ಟು ನೀವು ಮಣ್ಣುಗಳ ಬಗ್ಗೆ ಕ್ಲಿಯರ್ ಮಾಡ್ಕೋಬೋದು, ಮಳೆ ಬಗ್ಗೆ ಕ್ಲಿಯರ್ ಮಾಡ್ಕೋಬೋದು, ಈವನ್ ನ್ಯಾಚುರಲ್ ವೆಜಿಟೇಷನ್ ಕೂಡ ಕ್ಲಿಯರ್ ಮಾಡ್ಕೋಬೋದು. ಓಕೆ, ಕರ್ನಾಟಕದ ಕರಾವಳಿ ಮೈದಾನದಲ್ಲಿ ಒಂದು ರೀತಿ ಸಸ್ಯವರ್ಗ ಕಂಡುಬರುತ್ತೆ. ಸ್ಪೆಷಲಿ ಕರ್ನಾಟಕದ ಕರಾವಳಿ ಏರಿಯಾದಲ್ಲಿ ಕಂಡುಬರುವಂಥ ಸಸ್ಯವರ್ಗ ಅಂದರೆ ಸ್ಪೆಷಲಾಗಿ ಗುರುತಿಸೋದಂದರೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳೋದು. ಈ ವರ್ಡ್ ಕೇಳಿರ್ಬೋದು, ಸುಮಾರು ಕಡೆ ಬಂದಿರುತ್ತೆ. ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ. ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ಬೋದು? ಕರ್ನಾಟಕದ ಯಾವ ಭಾಗದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಕಂಡು ಬರುತ್ತೆ ಅಂತ ಕೇಳ್ತಾರೆ ನಿಮಗೆ. ಯಾವ ಭಾಗದಲ್ಲಿ ಕಂಡು ಬರೋದು ಇದು? ಕರಾವಳಿ ಅಂದ ತಕ್ಷಣಕ್ಕೆ ನಿಮಗೆ ಏನು ನೆನಪಿಗೆ ಬರಬೇಕು? ಮ್ಯಾಂಗ್ರೋವ್ ಫಾರೆಸ್ಟ್ ನೆನಪಿಗೆ ಬರಬೇಕು. ಈವನ್ ಭಾರತದ ಕರಾವಳಿಯಲ್ಲಿ ಕೂಡ ಕಂಡು ಬರುತ್ತೆ. ಸ್ಪೆಷಲಿ ಪಶ್ಚಿಮಕ್ಕಿಂತ ಪೂರ್ವ ಕರಾವಳಿಯಲ್ಲಿ ಮೇಜರಾಗಿ ಕಂಡು ಬರೋದು ಇದು. ಸುಂದರ್ಬನ್ಸ್ ಕೇಳಿರ್ಬೋದಲ್ಲ ನೀವು. ಸುಂದರ್ಬನ್ಸು ಮ್ಯಾಂಗ್ರೋವ್ ಫಾರೆಸ್ಟೇ ಅದು. ಅಲ್ಲಿ ಸುಂದರಿ ಮರಗಳು ಜಾಸ್ತಿ ಇರೋದ್ರಿಂದ ಅದಕ್ಕೆ ಆ ಹೆಸರಿಂದ ಕರಿತೇವೆ. ಬೇಸಿಕ್ಲಿ ಅದು ಮ್ಯಾಂಗ್ರೋವ್ ಫಾರೆಸ್ಟ್. ಅದು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಕಂಡುಬರುವಂಥ ಫಾರೆಸ್ಟ್ ಯಾವುದು? ಮ್ಯಾಂಗ್ರೋವ್ ಫಾರೆಸ್ಟ್. ಇದು ಕ್ಲಿಯರ್ ಆಗುತ್ತಾ ಇದು? ಓಕೆ, ಇದು ಕ್ಲಿಯರ್ ಆಗಿರಬೇಕು. ಸಾಮಾನ್ಯವಾಗಿ ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ಈ ನದಿಗಳು ಸಮುದ್ರವನ್ನು ಸೇರುವಂಥ ಪ್ರದೇಶದಲ್ಲಿ ಒಂದು ಸ್ವಲ್ಪ ವೆಟ್ಲ್ಯಾಂಡ್ ಕ್ರಿಯೇಟ್ ಆಗಿರುತ್ತಲ್ಲ, ಒಂದು ಸ್ವಲ್ಪ ಜೌಗು ಪ್ರದೇಶದ ರೀತಿಯಲ್ಲಿ. ಆ್ಯಕ್ಚುಲಿ ಜೌಗು ಅನ್ನಂಗಿಲ್ಲ, ಅದು ನಾವು ಪೂರ್ವಕ್ಕೆ ಹೋದರೆ ನದಿ ಮುಖಜ ಭೂಮಿ ಅಂತ ಕರಿತೇವೆ, ಡೆಲ್ಟಾ ಅಂತ ಕರಿತೇವೆ ನಾವು. ಪಶ್ಚಿಮಕ್ಕೆ ಬಂದರೆ ಪಶ್ಚಿಮ ದಿಕ್ಕಿಗೆ ಹರಿಯುವಂಥ ನದಿಗಳೆಲ್ಲ ಕೂಡ ಎಷ್ಟುರಿ ಕ್ರಿಯೇಟ್ ಮಾಡಿದವು, ಅಳಿವೆಗಳಂತ ಹೇಳ್ತೇವೆ. ಆ ನದಿಗಳು ಸಮುದ್ರಕ್ಕೆ ಸೇರುವಂಥ ಪ್ರದೇಶದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಬರುತ್ತೆ. ಕ್ಲಿಯರ್ ಆಗಿರುತ್ತಾ? ಓಕೆ, ನಿಮಗೆ ಎಕ್ಸಾಮಲ್ಲಿ ನೇರವಾಗಿ ಕ್ವಶನೇ ಕೇಳ್ಬೋದು. ಕರ್ನಾಟಕದ ಯಾವ ಭಾಗದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಕಂಡು ಬರುತ್ತೆ ಅಂತ ಕೇಳ್ಬೋದು. ಕ್ಲಿಯರ್ ಆಗಿರಬೇಕು. ಕೆಲವೊಂದು ಮರಗಳ ಹೆಸರು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಎಕ್ಸಾಮಲ್ಲಿ ಕೇಳ್ಬೋದು. ಲಾಸ್ಟ್ ಟೈಮ್ UPSC ಎಕ್ಸಾಮಲ್ಲೇ ಕೇಳಿದ್ರು, ಹಲಸಿನ ಹಣ್ಣು ಯಾವ ಭಾಗದಲ್ಲಿ ಬೆಳೆಯುತ್ತೆ ಅಂತ. ಇದೇ ಕ್ವಶನ್ ಡೈರೆಕ್ಟ್ ಆಗಿ ಕೇಳಿದ್ದು UPSC ಪ್ರಿಲಿಮ್ಸಲ್ಲಿ. ಲಾಸ್ಟ್ ಇಯರ್ UPSC ಪ್ರಿಲಿಮ್ಸ್ ಪೇಪರ್ ತೆಗೆದ್ರೆ ನಿಮಗೆ ಸಿಗುತ್ತೆ. ಹಾಗಾಗಿ ಇವೆಲ್ಲ ನಿಮ್ಮ ಬುಕ್ಸಲ್ಲಿ ಸಿಗುತ್ತೆ. ಒಂದೇ ಟೈಮಿಗೆ ನೆನಪಿಲ್ಲ ಅಂದ್ರೂ ಕೂಡ ಒಂದು ಸ್ವಲ್ಪ ಏನಾದರೂ ಅದಕ್ಕೊಂದು ಸ್ವಲ್ಪ ವರ್ಕೌಟ್ ಮಾಡಿ ಇವನ್ ಎಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು. ಮ್ಯಾಪಲ್ಲಿ ಏನು ಮಾಡಬೇಕು, ಒಂದು ಯಾರೋ ಮಾರ್ಕ್ ಹಾಕೊಂಡು ಇದಕ್ಕೆ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ನೋಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮ್ಯಾಂಗ್ರೋವ್ ಫಾರೆಸ್ಟು ಬ್ರ್ಯಾಕೆಟಲ್ಲಿ ಕರ್ನಾಟಕಕ್ಕೆ ಬಂದರೆ ಅಳಿವೆಗಳಂತೆ ಬರ್ಕೊಂಡ್ಬಿಟ್ರಿ. ಕರ್ನಾಟಕದಲ್ಲಿ ಪಶ್ಚಿಮ ಕರೆಯುವಂಥ ನದಿಗಳು, ಈವನ್ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಕೂಡ ಅಷ್ಟೇ, ವೆಸ್ಟ್ ಫ್ಲೋ ರಿವರ್ಸ್ ಏನಿದ್ದಾವಲ್ವಾ ಅವು ಅಳಿವೆಗಳನ್ನು ಉಂಟು ಮಾಡ್ತಾವೆ. ಪೂರ್ವಕ್ಕೆ ಹರಿಯುವ ನದಿಗಳೆಲ್ಲ ನದಿ ಮುಖಜ ಭೂಮಿಯನ್ನು ಕ್ರಿಯೇಟ್ ಮಾಡಿರ್ತಾವೆ. ಬ್ರ್ಯಾಕೆಟಲ್ಲಿ ಅಳಿವೆಗಳನ್ನು ಬರ್ಕೊಂಡ್ರು ಸಾಕಾಗುತ್ತೆ. ಒಟ್ಟಲ್ಲಿ ನಿಮಗೆ ಒಂದು ಐಡಿಯಾ ಇರಬೇಕು, ಈ ಭಾಗದಲ್ಲೆಲ್ಲ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಕಂಡು ಬರುತ್ತೆ ಅನ್ನೋದು ಗೊತ್ತಿರಬೇಕು. ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಅಂದರೆ, ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ತಮ್ಮ ಕರಾವಳಿ ತೀರದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ. ಮ್ಯಾಂಗ್ರೋವ್ ಫಾರೆಸ್ಟನ್ನು ನಾವೆಂಗೆ ಹೊಂಗೆ ಮರಗಳೆಲ್ಲ ಬೆಳೆಸ್ತಾ ಇದ್ದೇವಲ್ಲ ಜಾಸ್ತಿ, ಇನ್ ಫ್ಯೂಚರ್ ನಾವು ಪ್ಲ್ಯಾನ್ ಇಟ್ಕೊಂಡು, ಆ ರೀತಿ ಬಹುತೇಕ ರಾಜ್ಯ ಸರ್ಕಾರಗಳು ತಮ್ಮ ಕರಾವಳಿ ತೀರದಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟನ್ನು ಬೆಳೆಸ್ತಾ ಇದ್ದಾವೆ. ಏನಿರ್ಬೋದು ರೀಸನ್ ಅಂದರೆ, ಇವು ಸಮುದ್ರದ ಏನು ಚಂಡಮಾರುತ ಉಂಟಾದಾಗ ಏನು ಅಲೆಗಳು ಬರ್ತಾವಲ್ವಾ ಆ ಅಲೆಗಳನ್ನು ತಡೆಗಟ್ಟುವಂಥ ಸಾಮರ್ಥ್ಯ ಇದೆ ಅದಕ್ಕೆ. ಮತ್ತು ಸಮುದ್ರ ಕರಾವಳಿ ಭಾಗದಲ್ಲಿ ದೊಡ್ಡ ಸಮಸ್ಯೆ ಏನಿದೆ ಅಂದರೆ ಕಡಲ್ ಕೊರೆತ. ಕೇಳಿರ್ಬೋದು ಹೆಸರು, ಕೇಳಿದ್ರ ಕಡಲ್ ಕೊರೆತ ಅಂತ? ಪ್ರತಿ ವರ್ಷ ಸಮುದ್ರದ ಅಲೆಗಳೇನು ಮಾಡ್ತವೆ, ಬಂದು ಭೂಮಿಗೆ ಬಂದು ಕೊರೆದು ಸಮುದ್ರದ ಪಾತ್ರ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ನಾವು ಭೂಮಿಯನ್ನು ಕಳ್ಕೊಳ್ತಾ ಇದ್ದೇವೆ. ಹಾಗೆ ಬಿಟ್ಟರೆ ವೆಸ್ಟರ್ನ್ ಘಾಟ್ಸ್ಗೆ ಬಂದು ಅಟ್ಯಾಚ್ ಆಗಿಬಿಡುತ್ತೆ ಇನ್ ಫ್ಯೂಚರು. ಅದನ್ನು ತಡೆಗಟ್ಟಲಿಕ್ಕೆ ಸರ್ಕಾರಗಳು ಬೇರೆ ಬೇರೆ ಪ್ರಯತ್ನ ಮಾಡ್ರು. ಮೊದಲೇ ಕಲ್ಲೆಲ್ಲ ಹಾಕಿ ದೊಡ್ಡ ದೊಡ್ಡ ಕಲ್ಲನ್ನು ಹಾಕಿ ಅಲ್ಲಿಗೆ ಸ್ಟಾಪ್ ಮಾಡೋಣ ಅಂತಿತ್ತು, ಅದನ್ನು ಸಕ್ಸಸ್ ಆಗಲಿಲ್ಲ. ಕೊನೆಗೆ ಸರ್ಕಾರಕ್ಕೆ ರಿಯಲೈಸ್ ಆಯಿತು ನಾವು ನ್ಯಾಚುರಲ್ ಆಗಿ ಅವನ್ನು ರಕ್ಷಿಸಬೇಕು ಅಂತ.
ಹಾಗಾಗಿ ಈ ರೀತಿಯೂ ಕೇಳ್ಬೋದು. ಕಡಲ್ ಕೊರೆತ ಆಗಿರ್ಬೋದು, ಸುನಾಮಿ ಆದಾಗ ಅದರದ ಏನು ಎಫೆಕ್ಟ್ ಇರುತ್ತಲ್ವಾ ಭೂಪ್ರದೇಶದ ಮೇಲೆ, ಅದನ್ನು ತಡೆಗಟ್ಟಲಿಕ್ಕಾಗಿರ್ಬೋದು, ಚಂಡಮಾರುತದ ಪ್ರಭಾವ ತಡೆಗಟ್ಟಲಿಕ್ಕೆ ಇದನ್ನು ಬಳಸ್ಕೊಳ್ತಾ ಇದ್ದಾರೆ. ಇದನ್ನು ಬೆಳೆಸುವಂಥ ಪ್ರಯತ್ನ ಎಲ್ಲ ಸರ್ಕಾರಗಳು ಕೂಡ ಮಾಡ್ತಾ ಇದ್ದಾವೆ. ಹಾಗಾಗಿ ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೆ ಕರಾವಳಿ ಅಂತ ನೆನಪಿಗೆ ಬರಬೇಕು. ಒಂದು ಸ್ವಲ್ಪ ನೀವು ಟೂರ್ ಏನಾದರೂ ಮುರುಡೇಶ್ವರ, ಗೋಕರ್ಣ ಆ ಕಡೆ ಟೂರ್ ಹೋದಾಗ ಸ್ವಲ್ಪ ಅಬ್ಸರ್ವ್ ಮಾಡಬೇಕು, ಒಂದು ಸ್ವಲ್ಪ ನೇಚರ್ ಅಬ್ಸರ್ವ್ ಮಾಡಬೇಕು. ನಮ್ಮಲ್ಲಿ ದೊಡ್ಡದೊಂದು ಕೆಟ್ಟ ಹವ್ಯಾಸ ಬೆಳೀತಾ ಇದೆ ನಮ್ಮ ಹತ್ರ. ನಾವೇನು ಜರ್ನಿ ಮಾಡೋ ಟೈಮಿಗೆ ಮೊಬೈಲಲ್ಲೇ ಫುಲ್ ಅದರಲ್ಲೇ ಪರಕಾಯ ಪ್ರವೇಶ ಮಾಡಿಬಿಡೋದು, ಆಮೇಲೆ ಮನೆಗೆ ಬಂದು ಮತ್ತೆ ಬುಕ್ಸ್ ಓದೋದಾಗ್ತಾ ಇದೆ. ಹೊರಗಡೆ ಅಬ್ಸರ್ವ್ ಮಾಡೋದ್ರ ಮೂಲಕ ಸಾಕಷ್ಟು ಜಿಯೋಗ್ರಫಿಯನ್ನು ನಾವು ಕಲಿಬೋದಾಗಿದೆ. ನೆಕ್ಸ್ಟ್ ನಿತ್ಯ ಹರಿದ್ವರ್ಣ ಅನ್ನೋದು ಇನ್ನೊಂದು. ನಿತ್ಯ ಹರಿದ್ವರ್ಣ ಅಂದರೆ ಆಲ್ರೆಡಿ ಪ್ರೀವಿಯಸ್ ಅಲ್ಲೇ ಬಂದಿತ್ತಿದ್ದು. ಹೆಚ್ಚು ಮಳೆ ಆಗುವಂಥ ಏರಿಯಾದಲ್ಲಿ ನಾವು ಇವನ್ನು ನೋಡ್ಬೋದು. ನಿತ್ಯ ಹರಿದ್ವರ್ಣ ಅಂದರೆ ಹೆಸರಲ್ಲೇ ಗೊತ್ತಾಗ್ತಾ ಇದೆ. ಏನದು? ಪ್ರತಿದಿನ ಹಸಿರಾಗಿರೋದು, ವರ್ಷದಲ್ಲಿ ಯಾವತ್ತೂ ಕೂಡ ಈ ಒಣಗದಂಗೆ ಕಾಣಿಸೋದಿಲ್ಲ ನಮಗೆ. ಈವನ್ ಇನ್ನೊಂದು ವಿಚಾರ ಸ್ಕಿಪ್ ಆಯ್ತು. ಏನು ವಿಚಾರ ಅಂದರೆ, ಈವನ್ ಮ್ಯಾಂಗ್ರೋವ್ ಫಾರೆಸ್ಟ್ ಏನಿದ್ದಾವಲ್ಲ, ಮ್ಯಾಂಗ್ರೋವ್ ಫಾರೆಸ್ಟ್ ಕೂಡ ಎವರ್ಗ್ರೀನ್ ಫಾರೆಸ್ಟ್. ಅವು ಕೂಡ ವರ್ಷ ಪೂರ್ತಿ ಹಸಿರಾಗಿರ್ತವೆ. ಓಕೆನಾ? ಅವು ಎಲ್ಲೇ ಉದುರಿಸ್ಕೊಳ್ಳೋದಿಲ್ಲ. ಮತ್ತು ಇನ್ನೊಂದು ಗೊತ್ತಿರಬೇಕು, ಉಪ್ಪು ನೀರಿನಲ್ಲಿ ಬೆಳೆಯುವಂಥ ಒಂದು ಸ್ಪೆಷಲ್ ಆದಂಥ ಒಂದು ಗುಣ ಇದೆ ಆ ಗಿಡಗಳಿಗೆ. ಸಮುದ್ರ ನೀರು ಗೊತ್ತಲ್ಲ ನಿಮಗೆ, ಉಪ್ಪೇ ಇರುತ್ತೆ. ಉಪ್ಪು ನೀರಲ್ಲೇ ಬಹುತೇಕ ಬೆಳೆಯುವಂಥ ಒಂದು ಸಾಮರ್ಥ್ಯ ಇದೆ. ಅದು ಕೂಡ ನಾವು ವಿಶೇಷವಾಗಿ ಗಮನಿಸಬೇಕು. ಎವರ್ಗ್ರೀನ್ ಫಾರೆಸ್ಟ್ ಅಂದರೆ ಹೆಚ್ಚು ಮಳೆ ಆಗಬೇಕು. ಹೆಚ್ಚು ಮಳೆ ಆಗೋ ಏರಿಯಾ ಯಾವುದು? ಬರೀ ವೆಸ್ಟರ್ನ್ ಘಾಟ್ಸ್ ಅಂದರೆ ಓಕೆ, ನಿಮಗೆ 2 ಆಪ್ಷನ್ಸ್ ಕೊಡ್ತಾರೆ, ಸಂಪೂರ್ಣ ವೆಸ್ಟರ್ನ್ ಘಾಟ್ಸು ಅಥವಾ ವೆಸ್ಟರ್ನ್ ಘಾಟ್ಸ್ನ ವೆಸ್ಟ್ ಸೈಡ್ ಏರಿಯಾ ಅಂದ್ಕೊಟ್ರೆ ಯಾವ್ದು ಆಯ್ಕೆ ಮಾಡ್ಕೋಬೇಕು ನೀವು? ವೆಸ್ಟರ್ನ್ ಘಾಟ್ಸ್ನ ವೆಸ್ಟ್ ಸೈಡ್ ಏರಿಯಾದಲ್ಲಿ ಹೆಚ್ಚು ಮಳೆ ಆಗುತ್ತೆ. ಆ್ಯಕ್ಚುಲಿ ಇಡೀ ವೆಸ್ಟರ್ನ್ ಘಾಟ್ಸ್ ಅನ್ನಂಗಿಲ್ಲ ನಾವು. ವೆಸ್ಟರ್ನ್ ಘಾಟ್ಸ್ ಟಾಪಿಂದ ನಾವು ಪೂರ್ವಕ್ಕೆ ಬಂದಂತೆ ಏನಾಗ್ತಾ ಹೋಗುತ್ತೆ, ಮಳೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಕೂಡ ಗೊತ್ತಿರಬೇಕು. ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಇರಬೇಕು. ಕ್ಲಿಯರ್ ಆಗ್ತಾ ಇದೆನಾ? ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಹೆಚ್ಚು ಮಳೆ ಆಗುತ್ತೆ, ಆ ಏರಿಯಾದಲ್ಲಿ ನಮಗೆ ಎವರ್ಗ್ರೀನ್ ಫಾರೆಸ್ಟು ಕಂಡುಬರುತ್ತೆ ಅನ್ನೋದು ಗೊತ್ತಿರಬೇಕು. ಹೌದು, ಎಸ್ ಸರ್. ಓಕೆ, ನೆಕ್ಸ್ಟ್ ಒನ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದು ಪರ್ವತ ವಲಯದ ಸಸ್ಯವರ್ಗ ಅಂತ. ಎಕ್ಸಾಮಲ್ಲಿ ನಿಮಗೆ ಈ ರೀತಿ ಕೇಳಲ್ಲ, ಹೆಸರಲ್ಲೇ ಗೊತ್ತಾಗ್ತದೆ. ಪರ್ವತ ವಲಯದ ಸಸ್ಯವರ್ಗ ಅಂದರೆ ಎಲ್ಲಿ ಕಂಡು ಬರಬೇಕು ಇವು? ಪರ್ವತಗಳ ಏರಿಯಾದಲ್ಲಿ. ಯಾವ್ದು ಸರ್ ಇದನ್ನು? ಎಸ್ ಸರ್. ಹಲೋ, ಓಕೆ. ಎಷ್ಟು ಜನರಿಗೆ ಖುಷಿ ಆಯಿತು ಸೆಲ್ವಿಕಾ ತಕ್ಷಣಕ್ಕೆ? ಮುಗಿತೀವ್ರ ಕಾಟ ಅಂತ. ನಮ್ಮ ಸೈಡನ್ನ ಹೇಳ್ದಲ್ಲ, ಮುಗಿತೀವ್ನ ಕಾಟ, ಹೋತಾನೆ ಇವನು ಇನ್ನೇನಾಯ್ತು ಈಗ ಇವನಂತ. ಎಷ್ಟು ಜನರಿಗೆ ಬೋರ್ ಆಗ್ತಾ ಇದೆ ಪ್ರಾಂಪ್ಟಾಗಿ? ಸರಿಗೆ ನೋಡಬೇಡ್ರಿ, ಓಕೆನಾ? ಸರಿಗೆ ನೋಡಿ ಹೇಳಂಗಿಲ್ಲ ನೀವು, ಓಕೆನಾ? ಓಕೆ, ನಾನು ಹೇಳಿನಲ್ಲ, ಬೋರ್ ಆದರೆ ಒಂದು ಸ್ವಲ್ಪ ಏನಾದ್ರು ವಾಕ್ ಮಾಡಿ ಅಥವಾ ಇಲ್ಲಿ ಸ್ಟೇಜ್ ಮೇಲೆ ಬರ್ಬೋದು. ಒಂದೆರಡು ಸ್ಲೈಡ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಸ್ವಲ್ಪ ಅದನ್ನು ತೋರಿಸ್ಕೊಂಡು ಹೋದ್ರೆ ಸಾಕು. ಆ ರೀತಿ ಬೋರ್ ಆಗ್ತಾ ಇದ್ರೆ, ನಿದ್ದೆ ಬರ್ತಾ ಇದ್ರೆ ಬರಬೇಕು, ಒಂದು ಸ್ವಲ್ಪ ಹೋಗ್ಬೇಕು. ಅವ್ರು ಬಂದಾಗ ಬೇರೆಯವ್ರು ನಗಬಾರ್ದು ಮತ್ತೆ ನೀವು. ಓಕೆ, ಪರ್ವತ ವಲಯದ ಸಸ್ಯವರ್ಗ ಅಂದರೆ ಹೆಸರಲ್ಲೇ ಇದೆ. ಇದು ಎಲ್ಲಿ ಕಂಡು ಬರುತ್ತೆ? ಇದು ಪರ್ವತಗಳ ಮೇಲ್ಭಾಗದಲ್ಲಿ ಕಂಡುಬರೋಂಥದ್ದು. ಪರ್ವತಗಳ ಮೇಲ್ಭಾಗ, ಓಕೆನಾ? ವೆಸ್ಟರ್ನ್ ಘಾಟ್ಸ್ ಏರಿಯಾ ಏನಿದೆ ಅಲ್ವಾ, ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ನಾವು ಸ್ವಲ್ಪ ಎತ್ತರ ಪ್ರದೇಶಕ್ಕೆ ಹೋದರೆ ಅಲ್ಲಿ ಮಾತ್ರ ಕಂಡುಬರುತ್ತೆ. ನೀವು ಯಾರಾದರೂ ಕುದುರೆ ಮುಖ ಅಂತ ಏರಿಯಾಕ್ಕೆ ಹೋದರೆ ಇಂಥ ಸೀನ್ರಿ ನೋಡಿರ್ತೇವೆ ನಾವು. ನಾವೆಲ್ಲ ಈ ಕಾಲೇಜಾದಾಗ ಟೂರ್ ಕರ್ಕೊಂಡೋದಾಗ ನಾವು ಸುಮಾರು ಸರಿ ಆಶ್ಚರ್ಯ ಆಗಿದ್ದೆವು. ವೆಸ್ಟರ್ನ್ ಘಾಟ್ಸ್ನಲ್ಲಿ ದಟ್ಟವಾದ ಅರಣ್ಯ ಇರುತ್ತೆ ನಮ್ಮ ಸರ್ ಹೇಳ್ತಾ ಇದ್ರು. ಅಲ್ಲಿ ನೋಡಿದ್ರೆ ಅರಣ್ಯನೇ ಕಂಡು ಬರೋಲ್ಲ ಅಂತ ನಾವು ಹೇಳೋದು. ನಮ್ಮ ಸರಿಗೂ ಕೇಳಿದೆವು ನಾವು, ಸರ್ ಅಲ್ಲೆಲ್ಲ ಅರಣ್ಯನೇ ಇಲ್ಲಲ್ಲ, ಅಷ್ಟೊಂದು ಖಾಲಿ ಇದೆಯಲ್ಲ ಅಂತ. ಅವರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ರಿಯಲ್ ಆಗಿ, ಅವರೇ ಏನೋ ಹೇಳ್ಕೊಂಡು ಪಾಸ್ ಮಾಡಿಬಿಟ್ರು ಅದನ್ನು. ಓಕೆ, ನಾವು ವೆಸ್ಟರ್ನ್ ಘಾಟ್ಸಲ್ಲಿ ಒಂದು ಸರ್ಟನ್ ಹೈಟ್ವರೆಗೂ ಹೋದಂಗೆ ಫಾರೆಸ್ಟ್ ಕಂಡು ಬರುತ್ತೆ, ದಟ್ಟವಾದಂಥ ಅರಣ್ಯ ಇದೆ. ಒಂದು ಸರ್ಟನ್ ಹೈಟ್ಗಿಂತ ಹೆಚ್ಚಿಗೆ ನಾವು ಮೇಲ್ಭಾಗಕ್ಕೆ ಹೋದಾಗ ನಮಗೆ ಅರಣ್ಯ ಯಾವುದೂ ಕಂಡು ಬರಲ್ಲ. ಅಲ್ಲಿ ಈ ರೀತಿ ಹುಲ್ಲು ಇರುವಂಥ ಏರಿಯಾನೇ ಕಂಡು ಬರುತ್ತೆ ನಮಗೆ. ಅಲ್ಲಲ್ಲಿ ಸ್ವಲ್ಪದಾದಂಥ ಅರಣ್ಯ ಕಂಡು ಬರುತ್ತೆ. ಅದಕ್ಕೆ ಪರ್ವತ ವಲಯದ ಸಸ್ಯವರ್ಗ ಅಂತ ಹೇಳೋದು. ಆ್ಯಕ್ಚುಲಿ ಅದರದ್ದು ಸ್ಪೆಷಲ್ ನೇಮ್ ಏನು ಗೊತ್ತಾ? ಯಾರಾದರೂ ಹೇಳ್ಬೋದಾ? ವೆರಿ ಗುಡ್, ಶೋಲಾ ಫಾರೆಸ್ಟ್ ಅಂತ ಹೇಳೋದು. ಅದಕ್ಕೆ ಈ ವರ್ಡ್ ಎಕ್ಯುರೇಟ್ ಆಗೇ ನೆನ್ಪಿಟ್ಕೋಬೇಕು ನೀವು. ಶೋಲಾ ಫಾರೆಸ್ಟ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ. ಶೋಲಾ ಫಾರೆಸ್ಟ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಇದು ಪಶ್ಚಿಮ ಘಟ್ಟಗಳ ಎತ್ತರದ ಭಾಗದಲ್ಲಿ ಅನ್ನೋದನ್ನೇ ಪರ್ವತ ವಲಯದ ಸಸ್ಯವರ್ಗ ಅಂತ ಹೇಳೋದಷ್ಟೇ. ಇವೆಲ್ಲ ಬಹಳ ಸ್ಪೆಷಲ್ ಆಗಿ ಕೇಳುವಂಥ ಕ್ವಶನ್ ನಿಮಗೆ. ಶೋಲಾ ಫಾರೆಸ್ಟ್ ಎಲ್ಲಿ ಕಂಡು ಬರುತ್ತೆ,
ಕರಾವಳಿ ಮೈದಾನ ಪ್ರದೇಶನ, ಈ ರೀತಿ ಆಪ್ಷನ್ಸ್ ಬೇರೆ ಬೇರೆ ಕೊಡಬಹುದು. ವೆಸ್ಟರ್ನ್ ಘಾಟ್ಸ್ ಏರಿಯಾದಲ್ಲಿ ಬಂದಾಗ ಅತಿ ಎತ್ತರದ ಪ್ರದೇಶದಲ್ಲಿ ಶೋಲಾ ಫಾರೆಸ್ಟ್ ಕಂಡು ಬರುತ್ತೆ. ಶೋಲಾ ಫಾರೆಸ್ಟ್ ಅಂದರೆ ಬೇರೆ ಏನಲ್ಲ, ಪರ್ವತ ವಲಯದ ಸಸ್ಯವರ್ಗಕ್ಕೆ ನಾವು ಶೋಲಾ ಫಾರೆಸ್ಟ್ ಅಂತ ಕರೆಯೋದು. ನಾವು ಹೆಂಗೆ ಕರಾವಳಿ ಸಸ್ಯವರ್ಗಕ್ಕೆ ನಾವು ಏನಂತ ಕರಿತೇವೆ, ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕರಿತೇವಲ್ವಾ, ಆ ರೀತಿ ಇರುವಂಥದ್ದು. ಸ್ಪೆಷಲಿ ಕುದುರೆಮುಖ, ಬಾಬಾ ಬುಡನ್ಗಿರಿ, ಕೊಡಗಿನ ಬ್ರಹ್ಮಗಿರಿ ಏರಿಯಾಕ್ಕೆ ನೀವೆಲ್ಲಾದರೂ ಎತ್ತರವಾದಂಥ ಬೆಟ್ಟ ಪ್ರದೇಶಕ್ಕೆ ಹೋದಾಗ ಈ ರೀತಿ ಕಂಡು ಬರ್ತಾ ಇದೆ ಅಂದರೆ ನಿಮಗೆ ಕ್ಲಿಯರ್ ಆಗಬೇಕಿದ್ದು ಶೋಲಾ ಫಾರೆಸ್ಟ್ ಇದೆ ಅಂತ. ಇದೇನು ಸ್ಪೆಷಲ್ ಇದೆ ಅಂತ ಅನಿಸ್ಬೋದು ನಿಮಗೆ. ಗೊತ್ತಿರಲಿ, ವೆಸ್ಟರ್ನ್ ಘಾಟ್ಸ್ನಲ್ಲಿ ಉಗಮವಾಗಿ ಹರಿಯುವಂಥ ಬಹುತೇಕ ನದಿಗಳಿಗೆ ನೀರಿನ ಮೂಲ ಅಂತ ಗುರುತಿಸ್ತೇವೆ ಶೋಲಾ ಫಾರೆಸ್ಟ್. ಎಂತಹ ಬಿಸಿಲಿರುವಂಥ ಏರಿಯಾದಲ್ಲೂ ಕೂಡ ಆ ಏರಿಯಾಕ್ಕೆ ಹೋದರೆ ಅಲ್ಲಿ ನೀರು ಹರಿತಾನೆ ಇರುತ್ತೆ ಅದು. ಹಾಗಾಗಿ ಶೋಲಾ ಫಾರೆಸ್ಟ್ ಬಹಳ ಇಂಪಾರ್ಟೆಂಟ್ ಅಂತ ಗುರುತಿಸೋದು. ನಿಮ್ಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು. ಬೇಕಾದರೆ ಅದು PDF ಸಿಗುತ್ತೆ, ಅಲ್ಲಿ ಕಂಡು ಬರುವಂಥ ಕೆಲವೊಂದು ಮರಗಳ ಹೆಸರು ಆಮೇಲೆ ಬೇಕಾದರೆ ನೋಟ್ ಮಾಡ್ಕೊಳ್ಳಿ. PDF ನಾನು ಬೇಕಾದ್ರೆ ಸರಿ ಕೊಟ್ಟಿರ್ತೀನಿ ನಾನು. ಇನ್ನು ಎಲೆ ಉದುರುವ ಸಸ್ಯವರ್ಗ ಇದು ಭಾಳ ಕಡೆಗೆ ಕಂಡು ಬರುತ್ತೆ. ಇದು ನಮ್ಮ ಕಡೆ ಎಲ್ಲ ಕಂಡು ಬರುವಂಥ ಸಸ್ಯವರ್ಗ ಇದು. ಎಲೆ ಉದುರುವ ಅಂದ್ರೇನು, ವರ್ಷಕ್ಕೆ ಒಂದು ಬಾರಿ ತನ್ನೆಲ್ಲ ಎಲೆಗಳನ್ನು ಕಳೆದುಕೊಂಡು ಹೊಸ ಚಿಗುರನ್ನು ಪಡೆದುಕೊಳ್ತೆ ಈ ಸೀಸನ್. ಸ್ಪೆಷಲಿ ಈಗೇನಿದೆ ಅಲ್ವಾ, ಈ ಟೈಮ್ ಆಗ್ತಾ ಇರೋದು. ಓಕೆ, ಇದಿಷ್ಟು ಏರಿಯಾದಲ್ಲಿ ಕಂಡು ಬರುತ್ತೆ. ಏನು ವೆಸ್ಟರ್ನ್ ಘಾಟ್ಸ್ಗೆ ಅಟ್ಯಾಚ್ ಆಗಿರುವ ಏರಿಯಾನಿದೆ ಅಲ್ವಾ, ಇದು ಈ ಕಡೆ ಇರುವಂಥ ಏರಿಯಾ. ಇದಿಷ್ಟು ಏರಿಯಾದಲ್ಲಿ ಎಲೆ ಉದುರುವ ಸಸ್ಯವರ್ಗನೆ ಕಂಡು ಬರುತ್ತೆ. ಇದು ಮ್ಯಾಂಗ್ರೋವ್ ಫಾರೆಸ್ಟು, ಇದು ಎವರ್ಗ್ರೀನ್ ಫಾರೆಸ್ಟು, ಇದು ಶೋಲಾ ಫಾರೆಸ್ಟ್. ಇದೇನಿದೆ ಅಲ್ವಾ, ಇದು ಶೋಲಾ ಫಾರೆಸ್ಟ್. ಇದೆಲ್ಲ ಎಲೆ ಉದುರುವ ಸಸ್ಯವರ್ಗ. ಇದನ್ನೇ 2 ಭಾಗ ಮಾಡ್ತೇವೆ. ಈ ಮಲೆನಾಡು ಏರಿಯಾದಲ್ಲಿ ಆಲ್ರೆಡಿ ಗೊತ್ತಾಯ್ತು ನಿಮಗೆ, ಮಲೆನಾಡು ಏರಿಯಾದ ವೆಸ್ಟ್ ಸೈಡ್ ಏರಿಯಾದಲ್ಲಿ ಹೆಚ್ಚು ಮಳೆ ಆಗುತ್ತೆ ಅಂತ. ಅದರ ಮೇಲ್ಭಾಗದ ಏರಿಯಾದಲ್ಲಿ ಕೂಡ ಒಂದು ಸ್ವಲ್ಪ ಮಳೆ ಇರುತ್ತೆ. ಇನ್ನು ಸಂಪೂರ್ಣ ಮಳೆ ನೆರಳಿನ ಪ್ರದೇಶ ಅಲ್ಲ, ಆ್ಯಕ್ಚುಲಿ ಇಲ್ಲಿಂದ ಮಳೆ ನೆರಳಿನ ಪ್ರದೇಶ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಭಾಗದಲ್ಲಿ ಒಂದು ಸ್ವಲ್ಪ ಮಳೆ ಆಗುತ್ತೆ, ಅದಕ್ಕೆ ಆರ್ದ್ರ ಎಲೆ ಉದುರುವ ಸಸ್ಯವರ್ಗ ಅಂತ ಹೇಳ್ತಾರೆ. ಒಂದು ಸ್ವಲ್ಪ ಮಳೆ ಪ್ರಮಾಣ ಜಾಸ್ತಿ ಇದೆ. ಸ್ಪೆಷಲಿ ನಿಮಗೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ, ತೇಗ ಮತ್ತು ಹೊನ್ನೆ, ಬೀಟೆ ಆಗಿರ್ಬೋದು, ರೋಸ್ ವುಡ್, ಇವೆಲ್ಲ ಯಾವ ಸಸ್ಯವರ್ಗದಲ್ಲಿ ಕಂಡು ಬರ್ತಾವ ಅಂತ ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ. ಈ ರೀತಿ ನಾನು ಕೇಳ್ದಲ್ಲ ನಿಮಗೆ, ಜಾಕ್ ಫ್ರೂಟ್, ಹಲಸಿನ ಹಣ್ಣು ಯಾವ ಸಸ್ಯವರ್ಗದಲ್ಲಿ ಕಂಡು ಬರುತ್ತೆ ಅಂತ UPSC ಕೇಳಿರೋದು. ಆ್ಯಕ್ಚುಲಿ ನಾರ್ತ್ ಇಂಡಿಯಾದಲ್ಲಿ ಜಾಕ್ ಫ್ರೂಟ್ ಇಲ್ಲ, ಆ್ಯಕ್ಚುಲಿ ಸೌತ್ ಇಂಡಿಯಾದಲ್ಲಿ ಮಾತ್ರ ಜಾಕ್ ಫ್ರೂಟ್ ಕಂಡು ಬರೋದು. ನಾವೇನೋ ಆನ್ಸರ್ ಮಾಡಿಬಿಡ್ತೇವೆ, ಯಾಕಂದ್ರೆ ನಮ್ಮ ಮನೇಲೇ ಬೆಳೆದಿರ್ತೇವೆ ನಾವು ಜಾಕ್ ಫ್ರೂಟು. ಹಾಗಾಗಿ ಗೊತ್ತಿರಬೇಕು, ಎಲೆ ಉದುರುವ ಸಸ್ಯವರ್ಗಕ್ಕೆ ಉದಾಹರಣೆಗಳು ಯಾವ ಅನ್ನೋದು ಸ್ವಲ್ಪ ಗೊತ್ತಿರಬೇಕು ನಿಮಗೆ. ಓಕೆನಾ? ನೀವು ಡೆಪ್ತಾಗಿ ಏನಾದರೂ ಹೋಗ್ತೀರಂದರೆ ಅದನ್ನು ಪರ್ಟಿಕ್ಯುಲರ್ಗೆ ಆರ್ದ್ರ ಎಲೆ ಉದುರುವ ಸಸ್ಯವರ್ಗ ಅಂತಲೇ ನೆನ್ಪಿಟ್ಕೊಳ್ಳಿ. ಇಲ್ಲ ನಮಗೆ ಅದು ಕಷ್ಟ ಆಗುತ್ತೆ ಅಂದರೆ ಎಲೆ ಉದುರುವ ಸಸ್ಯವರ್ಗದಲ್ಲಿ ಅಂದರೆ ಆದರೂ ನೆನ್ಪಿಟ್ಕೋಬೇಕು. ಕ್ಲಿಯರ್ ಆಗುತ್ತಾ? ಓಕೆ, ಇದರ ಮುಂದುವರಿದ ಭಾಗವಾಗಿ ಎಲೆ ಉದುರುವ ಸಸ್ಯವರ್ಗದಲ್ಲಿ ಇನ್ನೊಂದು ಬಹಳ ಫೇಮಸ್ ಆಗಿ ಕಂಡು ಬರೋದಂದರೆ ಶ್ರೀಗಂಧದ ಮರ. ಇದು ಭಾಳ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನಿಮಗೆ. ಗಂಧದ ಮರ ಅಥವಾ ಶ್ರೀಗಂಧದ ಮರ ಯಾವ ಸಸ್ಯವರ್ಗದಲ್ಲಿ ಕಂಡು ಬರುತ್ತೆ? ನಿಮಗೆ ಮ್ಯಾಂಗ್ರೋವ್ ಅಂತ ಕೊಡ್ತಾರೆ, ಎವರ್ಗ್ರೀನ್ ಫಾರೆಸ್ಟ್ ಅಂತ ಕೊಡ್ತಾರೆ, ಎಲೆ ಉದುರುವ ಸಸ್ಯವರ್ಗ ಅಥವಾ ಶೋಲಾ ಫಾರೆಸ್ಟ್ ಅಂತ ಕೊಟ್ಬಿಡ್ತಾರೆ. ಗಂಧದ ಮರ ಗೊತ್ತಲ್ಲ, ಆಲ್ರೆಡಿ ಅದು ನಮ್ಮ ರಾಜ್ಯದ ಮರ. ಅದು ಕರ್ನಾಟಕ ಭಾಳ ಫೇಮಸ್ ಆಗಿರೋದು ಸ್ಯಾಂಡಲ್ಗಾಗಿ. ಹಾಗಾಗಿ ಯಾವ ಸಸ್ಯವರ್ಗದಲ್ಲಿ ಕಂಡು ಬರುತ್ತೆ ಅಂದರೆ ಇದು ಬೇಸಿಕ್ಲಿ ಎಲೆ ಉದುರುವ ಸಸ್ಯವರ್ಗನೇ. ಇದು ಇನ್ನೊಂದು ಎಕ್ಸಾಮ್ ಅಥವಾ ಇನ್ನೊಂದು ರೀತಿ ಕ್ವಶನ್ ಕೇಳ್ಬೋದು. ಶ್ರೀಗಂಧದ ಮರ ಈ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ 4 ಜಿಲ್ಲೆಗಳನ್ನು ನಿಮ್ಗೆ ಆಪ್ಷನ್ಸಲ್ಲಿ ಕೊಡ್ತಾರೆ. ನಿಮಗೆ ಮೈಸೂರು, ಮಂಡ್ಯ, ಹಾಸನ, ರಾಮನಗರ ಈ ರೀತಿ ಕೊಡ್ತಾರೆ. ಅಥವಾ ನಿಮಗೆ ಚಿಕ್ಕಮಂಗ್ಳೂರು, ಆ ಕಡೆ ಶಿವಮೊಗ್ಗ, ಆ ಕಡೆ ಏರಿಯಾ ಕೊಟ್ಬಿಡ್ತಾರೆ. ಹಾಗೆ ನಿಮಗೆ ಗೊತ್ತಿರಬೇಕು, ನಾವು ಸ್ವಲ್ಪ ಇದನ್ನು ಡೆಪ್ತಾಗಿ ಹೋದರೆ ಶುಷ್ಕ ಎಲೆ ಉದುರುವ ಸಸ್ಯವರ್ಗ ಅಂದರೆ ಸ್ವಲ್ಪ ಕಡಿಮೆ ಮಳೆ ಆಗುವಂಥ ಏರಿಯಾದಲ್ಲೇ ಈ ಗಂಧದ ಮರ ಬೆಳೆಯೋದು. ಹಾಗಾಗಿ ಬೇಸಿಕ್ಲಿ ಎಲೆ ಉದುರುವ ಮರಗಳಲ್ಲೇ ಗಂಧದ ಮರ ಕೂಡ ಬರುತ್ತೆ. ಅದು ಕ್ಲಿಯರ್ ಆಗಿರ್ಬೇಕು ನಿಮಗೆ. ಇನ್ನೂ ಸ್ವಲ್ಪ ಡೆಪ್ತಾಗಿ ಏನಾದರೂ ಕೇಳಿದ್ರೆ ಅವಾಗಲೂ ರೆಡಿ ಇರಬೇಕು ನೀವು. ಆರ್ದ್ರ, ಶುಷ್ಕ ಅಂತ 2 ರೀತಿ ಭಾಗ ಮಾಡ್ತೇವೆ ನಾವು ಎಲೆ ಉದುರುವ ಸಸ್ಯವರ್ಗವನ್ನು. ಆರ್ದ್ರ ಅಂದ್ರೇನು, ಸ್ವಲ್ಪ ಮಳೆ ಪ್ರಮಾಣ ಜಾಸ್ತಿ ಇರುತ್ತೆ. ಒಂದು ಸ್ವಲ್ಪ 100 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ ಆಗ್ತಾ ಇರುತ್ತೆ ಅರೌಂಡು. ಇಲ್ಲಿ 90 ಸೆಂಟಿಮೀಟರ್ಗಿಂತ ಹೆಚ್ಚು ಕಡಿಮೆ ಅದರ ಆಸ್ಪಾಸಲ್ಲಿ ಮಳೆ ಆಗ್ತಾ ಇರುತ್ತೆ. ಹಾಗಾಗಿ ಗಂಧದ ಮರ ಎಲೆ ಉದುರುವ ಸಸ್ಯವರ್ಗ, ಅದನ್ನು ಸೇಮ್ ನಮ್ಮಲ್ಲೇನು ಮರಗಳು ಎಲೆ ಉದುರಿಸ್ಕೊಳ್ತಾ ಇದ್ದಾವಲ್ಲ, ಸೇಮ್ ಅದೇ ರೀತಿ ಇರುತ್ತೆ. ಆದರೆ ಗೊತ್ತಿರಲಿ, ಅದು ಮಲೆನಾಡಿಗೆ ಅಟ್ಯಾಚ್ ಆಗಿರುವ ಏರಿಯಾದಲ್ಲಿ ಬೆಳೆಯೋದಿಲ್ಲ, ಈ ಕಡೆ ಏರಿಯಾದಲ್ಲಿ ಅದು ಬೆಟರ್ ಆಗಿ ಬೆಳೆಯುತ್ತೆ. ನಿಮಗೆ ಅನಿಸ್ಬೋದು, ಅಲ್ಲ ಸರ್ ನಾವಿಲ್ಲಿ ಈ ಏರಿಯಾದಲ್ಲಿ ಇದ್ದೇವಲ್ಲ, ನಮ್ಮ ರಿಲೇಟಿವ್ಸ್ ಇದ್ದಾರೆ, ಅವ್ರ ಮನೆಯಲ್ಲೂ ಬೆಳೆಸಿದಾರಲ್ಲ ಅನ್ನಿಸ್ಬೋದು. ಅದು ನಾವು ಫೋರ್ಸೇಬಲ್ ಆಗಿ ಬೆಳೆಸ್ತಾ ಇರೋದು ಅಷ್ಟೇ. ನ್ಯಾಚುರಲ್ ಆಗಿ ಎಲ್ಲಿ ಚೆನ್ನಾಗಿದೆ ಅದು ಕ್ಲೈಮೇಟ್ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ನಾವು ನ್ಯಾಚುರಲ್ ವೆಜಿಟೇಷನ್ ಬಗ್ಗೆ ಡಿಸ್ಕಷನ್ ಮಾಡೋದು ನಾವಿಲ್ಲಿ. ಓಕೆನಾ? ನಾವು ಅಮೇರಿಕಾದಲ್ಲಿ ಬೆಳೆಯುವಂಥ ಮರ ಇವತ್ತು ನಾವು ಹಾಸನದಲ್ಲೂ ಬೆಳೀತಾ ಇದ್ದೇವೆ. ಹಾಗಂದ ತಕ್ಷಣಕ್ಕೆ ಅದು ನ್ಯಾಚುರಲ್ ಅಲ್ಲ, ಅದು ನಾವು ಕೃತಕವಾಗಿ ಬೆಳೆಸ್ತಾ ಇದ್ದೇವೆ ಅಷ್ಟೇ ಈಗ. ಹಾಗೆ ಕ್ಲಿಯರ್ ಆಗಿರಬೇಕು. ಗಂಧದ ಮರ ಯಾವುದಕ್ಕೆ ಉದಾಹರಣೆ? ಇದು ಡೆಸಿಡಿಯಸ್ ಫಾರೆಸ್ಟ್, ಎಲೆ ಉದುರುವ ಸಸ್ಯವರ್ಗಕ್ಕೆ ಉದಾಹರಣೆ. ಅದು ಖಂಡಿತ ಅದು ಅಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು ನೀವು.
ಕ್ಲಿಯರ್ ಆಗುತ್ತಾ? ಓಕೆ. ಇನ್ನು ಕೊನೆಯದಾಗಿ ಬಂದ ಕುರ್ಚಲು ಸಸ್ಯ ವರ್ಗ, ಇದೇ ನೀವು ನೆನ್ಪಿಟ್ಕೊಳ್ಬೇಕಾಗಿಲ್ಲ. ಈ ಕಡೆ ಎಲ್ಲ ಏನಿದೆಯಲ್ಲ ಇದೆಲ್ಲ ಅಂತದೆ. ಬಳ್ಳಾರಿ ಜಾಲಿ ಅಂತ ಏನಾದರೂ ಕೇಳಿರೋ ವರ್ಡು? ನಮ್ಮ ಕಡೆ ಭಾಳ ಫೇಮಸ್ ಬಳ್ಳಾರಿ ಜಾಲಿ ಅಂದರೆ. ಏನೂ ಇಲ್ಲ ಅಂದರೆ ಅದೇ ಕಂಡು ಬರ್ತಾ ಇರುತ್ತೆ, ಅಲ್ಲಿ ಏನೂ ಇರಲ್ಲ ಒಟ್ಟಿನಲ್ಲಿ. ಮುಳ್ಳಿನ ಗಿಡಗಳು ಇನ್ನೇನಿಲ್ಲ. ಓಕೆನಾ? ಮುಳ್ಳಿನ ಗಿಡಗಳು ಆ ರೀತಿಯಾದಂತಹ ಸಸ್ಯವರ್ಗ ಆಲ್ಮೋಸ್ಟ್ ಆಲ್ ಈ ಸೈಡ್ ಎಲ್ಲ ಕಂಡು ಬರುತ್ತೆ. ಇದೊಂದೇ ಮ್ಯಾಪಲ್ಲಿ ಇವಿಷ್ಟು ಕ್ಲಿಯರ್ ಮಾಡ್ಕೋಬೇಕು ನೀವು. ಮ್ಯಾಂಗ್ರೋವ್ ಫಾರೆಸ್ಟ್ ಕ್ಲಿಯರ್ ಇದೆನಾ? ಒನ್ ಟೈಮ್ ರಿಕಾಲ್ ಮಾಡ್ಬೋದಾ? ಮ್ಯಾಂಗ್ರೋವ್ ಫಾರೆಸ್ಟ್ ಎಲ್ಲಿ ಕಂಡು ಬರುತ್ತೆ? ಕರಾವಳಿ. ಓಕೆ. ಎವರ್ಗಿನ್ ಫಾರೆಸ್ಟು ವೆಸ್ಟರ್ನ್ ಘಾಟ್ಸ್ ಏರಿಯಾ. ಓಕೆ. ಶೋಲಾ ಫಾರೆಸ್ಟು ವೆಸ್ಟರ್ನ್ ಘಾಟ್ಸ್ನ ಎತ್ತರವಾದಂಥ ಪ್ರದೇಶದಲ್ಲಿ. ಕ್ಲಿಯರ್ ಆಗುತ್ತಾ? ಶ್ರೀಗಂಧದ ಮರ ಎಲ್ಲ ಎಲೆ ಉದುರುವ ಸಸ್ಯವರ್ಗದಲ್ಲಿ. ಓಕೆ. ಇವಿಷ್ಟು ಕ್ಲಿಯರಾಗಿ ನೆನ್ಪಿಟ್ಕೊಂಡ್ರೆ ಸಾಕು. ಇನ್ನು ಕುರ್ಚಲು ಸಸ್ಯವರ್ಗ ಆಲ್ರೆಡಿ ಗೊತ್ತು, ಕಡಿಮೆ ಮಳೆ ಆಗುವಂಥ ನಾರ್ತ್ ಕರ್ನಾಟಕ ಏರಿಯಾ ಅಂತ ಗುರುತಿಸ್ಬೋದು. ಓಕೆ. ಇದರಲ್ಲೇ ಸ್ವಲ್ಪ ರಾಷ್ಟ್ರೀಯ ಉದ್ಯಾನ ವನ್ಯಜೀವಿ ಧಾಮ ಅಂತಿದ್ದಾವೆ. ಇವುಗಳ ಬಗ್ಗೆ ನಾನು ಜಾಸ್ತಿ ಡಿಸ್ಕಷನ್ ಮಾಡಲ್ಲ, ನಿಮಗೊಂದು ಐಡಿಯಾ ಕೊಟ್ಟು ಮುಂದೆ ಹೋಗ್ತಾ ಇದ್ದೀನಿ ನಾನು. ಇವುಗಳಲ್ಲಿ ತಿಳಿಸಿ ಹೇಳೋದು ಏನೂ ಇರಲ್ಲ, ನಿಮಗೆ ಗೊತ್ತಿರಬೇಕು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಯಾವ ಡಿಸ್ಟಿಕಲ್ಲಿದೆ ಅನ್ನೋದು, ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕಿರುವಂಥ ಇನ್ನೊಂದು ಹೆಸರೇನು, ಇಂಥವೆಲ್ಲ ಕೇಳ್ತಾ ಇರ್ತಾರೆ ನಿಮಗೆ. ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಎಕ್ಯುರೇಟ್ ಆಗಿ ಐಡಿಯಾ ಇರಬೇಕು ನಿಮಗೆ. ಎಲ್ಲೆಲ್ಲಿದ್ದಾವೆ, ಯಾವುದಕ್ಕೆ ಫೇಮಸ್ ಇದ್ದಾವೆ ಅನ್ನೋದು ಗೊತ್ತಿರಬೇಕು. ಸ್ಪೆಷಲಿ ಕೆಲವೊಂದು ಪ್ರಾಣಿಗಳು ವನ್ಯಜೀವಿ ಧಾಮ ಬಂದಾಗ ಇಂಥ ಒಂದು ಸ್ವಲ್ಪ ಭಾಳ ಫೋಕಸ್ ಮಾಡಿ ಓದ್ಬೇಕು ನೀವು. ರಾಣೆಬೆನ್ನೂರಿನಲ್ಲಿರುವಂಥ ವನ್ಯಜೀವಿ ಧಾಮ ಕೃಷ್ಣಮೃಗಕ್ಕೆ ಭಾಳ ಫೇಮಸ್. ಅದು ಈ ರೀತಿ ಕೇಳ್ತಾ ಇರ್ತಾರೆ ನಿಮ್ಮ ಕ್ವಶನ್. ಎರಡು ರೀತಿ ಕ್ವಶನ್. ಒಂದು ಜನರಲೈಸ್ ಆಗಿ ಕೇಳ್ತಾರೆ, ಏನು ಜೋಗಿಮಟ್ಟಿ ವನ್ಯಜೀವಿ ಧಾಮ ಯಾವ ಡಿಸ್ಟಿಕಲ್ಲಿದೆ ಅಂತ ಕೇಳ್ಬೋದು. ಯಾವ ಡಿಸ್ಟಿಕ್ಕು? ಚಿತ್ರದುರ್ಗ ಇರೋದು. ಈ ರೀತಿ ಕೇಳ್ಬೋದು. ಓಕೆನಾ? ಸ್ವಲ್ಪ ಇನ್ನೊಂದು ಸ್ವಲ್ಪ ಸ್ಪೆಷಲ್ ಆಗಿ ಕೇಳಂಗಿದ್ರೆ ಕೆಲವೊಂದು ವನ್ಯಜೀವಿ ಧಾಮಗಳು ಕೆಲವೊಂದು ಪ್ರಾಣಿಗಳಿಗೆ ಬಹಳ ಫೇಮಸ್ ಇದ್ದಾವೆ. ಅಂಥ ವನ್ಯಜೀವಿ ಧಾಮದ ಬಗ್ಗೆ ಐಡಿಯಾ ಇರಬೇಕು ನಿಮಗೆ. ಹಾವೇರಿಯಲ್ಲಿರುವಂಥ ವನ್ಯಜೀವಿ ಧಾಮ ರಾಣೆಬೆನ್ನೂರಲ್ಲಿರೋದು ಬ್ಲ್ಯಾಕ್ ಬಕ್, ಕೃಷ್ಣಮೃಗಕ್ಕೆ ಫೇಮಸ್. ಅದು ನಿಮಗೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಈ ಕೆಳಗಿನ ಯಾವ ವನ್ಯಜೀವಿ ಧಾಮವು ಬ್ಲ್ಯಾಕ್ ಬಗ್ಗೆ ಫೇಮಸ್ ಆಗಿದೆ ಅಂತಲೇ ಕೇಳ್ಬಿಡ್ತಾರೆ ನಿಮಗೆ, ಕೃಷ್ಣಮೃಗಕ್ಕೆ ಫೇಮಸ್ ಆಗಿದೆ ಅಂತ. ಹಾಗೆ ನೀವೇನು ಮಾಡಬೇಕು, ಸ್ಪೆಷಲ್ ಆಗಿ ಯಾವುದಾದ್ರೂ ಪ್ರಾಣಿಗೆ ಫೇಮಸ್ ಇದ್ದರೆ ಅಥವಾ ಪಕ್ಷಿಗಳಿಗೆ ಫೇಮಸ್ ಇದ್ದರೆ ಎಕ್ಯುರೇಟ್ ಆಗಿ ನೆನ್ಪಿಟ್ಕೋಬೇಕು. ರಾಮದೇವರ ಬೆಟ್ಟ ಕೇಳಿರ್ಬೋದಲ್ಲ ನೀವು. ರಾಮದೇವರ ಬೆಟ್ಟ ಏನು ಪಕ್ಷಿಧಾಮ ಅಥವಾ ವನ್ಯಜೀವಿ ಧಾಮ ಏನಿದೆಯಲ್ಲ, ಯಾವುದಕ್ಕೆ ಫೇಮಸ್ ಅದು? ಓಕೆ, ವಲ್ಚರ್ಗೆ ಫೇಮಸ್ ಆಗಿರೋದು. ಈ ರೀತಿ ಕ್ವಶನ್ಗಳೊಂದು ಸ್ವಲ್ಪ ಸ್ಪೆಷಲ್ ಆಗಿ ನೆನ್ಪಿಟ್ಕೋಬೇಕು. ಹಾಗಂದ ತಕ್ಷಣಕ್ಕೆ ಉಳಿದಿವೆಲ್ಲ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಉಳಿದಿವು ಗೊತ್ತಿರಬೇಕು, ಇವು ಸ್ವಲ್ಪ ಭಾಳ ಸ್ಪೆಷಲ್ ಆಗಿ ನೆನ್ಪಿಟ್ಕೋಬೇಕು. ಬುಕ್ಕಾಪಟ್ನ ಅಂತಿದೆ, ತುಮಕೂರು ಡಿಸ್ಟಿಕಲ್ಲಿ ಇರೋದಿದು. ಬುಕ್ಕಾಪಟ್ನ ಎಡಹಳ್ಳಿ ಅಂತ ಬಾಗಲಕೋಟೆ ಡಿಸ್ಟಿಕಲ್ಲಿದೆ. ಈ ಎರಡೂ ವನ್ಯಜೀವಿ ಧಾಮಗಳು ಚಿಂಕಾರ ಅನ್ನುವಂಥ ಜಿಂಕೆಗೆ ಫೇಮಸ್ ಆಗಿರೋದು. ಈ ರೀತಿ ಸ್ವಲ್ಪ ಫೇಮಸ್ ಆಗಿರುವಂಥ ವನ್ಯಜೀವಿ ಧಾಮಗಳಿದ್ದರೆ ಅವನನ್ನು ಭಾಳ ಫೋಕಸ್ ಆಗಿ ನೆನ್ಪಿಟ್ಕೋಬೇಕು. ಅದು ಯಾವುದಕ್ಕೆ ಸ್ಪೆಷಲ್ ಆಗಿದೆ ಅಂತ ಗೊತ್ತಿರಬೇಕು. ಉಳಿದಿರೋದು ಡಿಸ್ಟಿಕ್ ವೈಸ್ ನೀವು ನೆನ್ಪಿಟ್ಕೊಳ್ಳೇಬೇಕು. ಇಂಡಿಯಾದಲ್ಲಿ ಬಂದರೆ ಡಿಸ್ಟಿಕ್ ಏನು ನೆನ್ಪಿಟ್ಕೋಬೇಕಾಗಿಲ್ಲ, ಇಂಡಿಯಾ ಜಿಯೋಗ್ರಫಿಯಲ್ಲಿ ಕೂಡ ಬರ್ತಾವೆ ನ್ಯಾಷನಲ್ ಪಾರ್ಕ್ಸ್. ಮತ್ತು ಅಲ್ಲಿ ಬಂದಾಗ ಸ್ಟೇಟ್ ನೆನ್ಪಿಟ್ಕೋಬೇಕು ನೀವು. ಈಗ ಕ್ಲಿಯರ್ ಆಗುತ್ತಾ? ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಯಾವ ಸ್ಟೇಟಲ್ಲಿದೆ ಅಂತ ಕೇಳ್ತಾರೆ. ಯಾವ ಸ್ಟೇಟಲ್ಲಿ? ಉತ್ತರಾಖಂಡಲ್ಲಿ. ರೈಟ್. ಆ ರೀತಿ ದೇಶ ಬಂದಾಗ ನೀವು ಸ್ಟೇಟ್ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲೊಂದು ಪ್ರಾಣಿ ಕಾಣಿಸ್ತಾ ಇದೆ, ಅದರ ಹಣೆ ಮೇಲೆ 4 ಕೊಂಬುಗಳು ಕಾಣಿಸ್ತಿದ್ದಾವೆ ನೋಡ್ರಿ. ಇದು ಇವೆಲ್ಲ ಭಾಳ ಸ್ಪೆಷಲ್ ಆದಂಥ ಪ್ರಾಣಿ. ಇದು ರಂಗಾಯಣ ದುರ್ಗ ವನ್ಯಜೀವಿ ಧಾಮ ಅಂತ ದಾವಣಗೆರೆ ಡಿಸ್ಟಿಕಲ್ಲಿರೋದು. 4 ಕೊಂಬಿನ ಚಿಗರೆ ಅಂತ ಇರೋದು ಅದು. ಆ್ಯಕ್ಚುಲಿ ಅದರ ಹಣೆ ಮೇಲೆ 4 ಕೊಂಬುಗಳು ಚಿಕ್ಕದಾಗಿ ಕಾಣಿಸ್ತಾ ಇದ್ದಾವೆ. ದರೋಜಿ ಎಲ್ಲ ಕೇಳಿರ್ತೀರಿ ನೀವು, ಕರಡಿಗೆ ಫೇಮಸ್ ಆಗಿರೋದು. ಇವನ್ ಹಾಸನಲ್ಲಿ ಯಾವುದೊಂದು ಕರಡಿಗೆ ಇದೆ ಅನ್ಸುತ್ತೆ, ಇದೇನಾ ಹಾಸನಲ್ಲಿ? ಯಾವುದೊಂದು ಇದೆ ಅನ್ಕೊಂಡೆ ನಾನು. ಒಟ್ನಲ್ಲಿ ಆ ರೀತಿ ಏನಾದರೂ ಇದ್ದರೆ ಒಂದು ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಕ್ಲಿಯರ್ ಆಗುತ್ತೆ ಹೇಳೋದು? ಓಕೆ. ಹಾಗಾಗಿ ನಾನು ಈ ಲಿಸ್ಟ್ ಬಗ್ಗೆ ಏನು ಡಿಸ್ಕಷನ್ ಮಾಡ್ತಾ ಇಲ್ಲ, ನಿಮಗೆ ಲಿಸ್ಟ್ ಆಲ್ರೆಡಿ ಎಲ್ಲ ಬುಕ್ಕಲ್ಲಿ ಸಿಗುತ್ತೆ. ಒನ್ ಟೈಮ್ ಅದನ್ನು ಓದ್ಕೊಂಡು ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಸ್ಪೆಷಲ್ ಆದಂಥ ಪ್ರಾಣಿ ಪಕ್ಷಿಗೆ ಫೇಮಸ್ ಆಗಿದ್ದರೆ ಅವನ್ ಸ್ವಲ್ಪ ಫೋಕಸ್ ಆಗಿ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಯಾರು ರೆಗ್ಯುಲರ್ ಡಿಗ್ರಿಯಲ್ಲಿ ಇದ್ದೀರಲ್ಲ, ನೀವೇನು ಮಾಡಬೇಕಂದ್ರೆ ವಾರಕ್ಕೆ ಒಂದು ಟಾಪಿಕ್ ತೆಗೆದುಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಬೇಕು. ಅದು ಬೆಸ್ಟ್ ವೇ. ಅದು ವಾರಕ್ಕೆ 1-2 ಟಾಪಿಕ್ ಡಿಸ್ಕಷನ್ ಮಾಡಬೇಕು, ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಕೋಬೋದು.